ಅವರಿಗೆ ಸಂಬಳವನ್ನಾರು ಹೆಚ್ಚಿಗೆ ಮಾಡಬೇಕು. ಬೇರೆ ಅವರಿಗೆ ಬೇರೆ ಉದ್ಯೋಗ ಇದ್ರ ಬಗ್ಗೆ ಭದ್ರತೆಯನ್ನು ಕೊಡಲಿಲ್ಲ ಅಂದರೂ ಅಟ್ಲೀಸ್ಟ್ ಸ್ಯಾಲರಿನಾರು ಜಾಸ್ತಿ ಮಾಡಿ. ಮತ್ತು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತದೆ ಏನಂತ ಹೇಳಿದರೆ ಮ್ಯಾಕ್ಸಿಮಮು ಔಟ್ ಆಫ್ ದ ಪಾಕೆಟ್ ಎಕ್ಸ್ಪೆಂಡಿಚರಲ್ಲಿ ಆಲ್ಮೋಸ್ಟ್ 50% ನಮ್ಮ ಇಂಡಿಯನ್ಸ್ ಏರಿಯಾದಲ್ಲಿ ಈವನ್ ಕರ್ನಾಟಕದಲ್ಲೂ ಅಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಾರೆ. ಅಟ್ಲೀಸ್ಟ್ ಅವರಿಗೆ ಆರೋಗ್ಯದ ಭದ್ರತೆನಾರು ಕೊಡಬೇಕು ಅಂತೇಳಿ ಈ ಸಮಯದಲ್ಲಿ ಆಗ್ರಹ ಪಡಿಸ್ತೇನೆ. ರಮೇಶ್ ಸಚಿವರು ಮಧು ಸರ್ ಕರೀತಾ ಇದ್ದಾರೆ, ಅಡ್ಡ ಇದ್ದೀರಾ? ಸಭಾಪತಿಗಳಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಒಂದೊಂದು ನೀವು ಕೇಳಿದ್ರೆ ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿರವರು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರ ಸಂಬಂಧ ಸೇವಾ ಭದ್ರತೆ ಕೊಡೋದಕ್ಕೆ ವಿಶೇಷ ಕಾನೂನು ಮಾಡಬೇಕಂತೇಳಿ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಭಾಳ ವಿಸ್ತಾರವಾಗಿ ಮಾನ್ಯ ಸಚಿವರು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ಸದಸ್ಯರು ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳನ್ನ ಕೊಟ್ಟರು. ಒಬ್ಬರು ಹೇಳಿದ್ರು ಮಹಾರಾಷ್ಟ್ರ ಮಾಡಲ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತೇಳಿ, ಇನ್ನು ಅವರವರ ಅನಿಸಿದ ರೀತಿಯಲ್ಲಿ ಮಾತಾಡಿದ್ರು. ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಯಾರಾದರೂ ಮಾಡಲ್ಲು ಅಡಾಪ್ಟ್ ಮಾಡ್ಕೋಬೇಕಂದ್ರೆ ಅದು ಕರ್ನಾಟಕ ಮಾಡಲ್ನ ಬೇರೆಯವ್ರು ಅಡಾಪ್ಟ್ ಮಾಡ್ಕೋಬೇಕು. ಬಹುತೇಕ ನನ್ನ ಸ್ನೇಹಿತರಾದಂಥ ಹನುಮಂತ ಹಿರಾಣಿರವರು ಇಲ್ಲಿದ್ದಾರೆ. ಆ ಶಿಕ್ಷಕರ ಕ್ಷೇತ್ರದಿಂದ ಬಂದಂಥವ್ರು ನಮ್ಮ ಭೋಜೇಗೌಡರು ಇದ್ದಾರೆ. ನಮ್ಮ ಇನ್ನು ಕೆಲವರು ಸದಸ್ಯರು ಇಲ್ಲಿದ್ದಾರೆ. ಪ್ರಥಮವಾಗಿ ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರ ಮತ್ತು ಉಪನ್ಯಾಸಕರ ಅತಿಥಿ ಉಪನ್ಯಾಸಕರ ನಿರಂತರ 2 ದಿನಗಳ 7 ಗಂಟೆ ಸಭೆ ಮಾಡಿ 35 ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಪಾಟೀಲ್. ಇವತ್ತು ಸಚಿವರು ದೀರ್ಘವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು ಅಲ್ಲಿ ಅವರು ಕೋಟ್ ಮಾಡಬೇಕಾಗಿತ್ತು, ಎಷ್ಟು ನಾವು ಗೌರವಧನವನ್ನು ಈಗ ಕೊಡ್ತಾ ಇದೀವಿ ಅಂತೇಳಿ. ಯಾಕೆಂದ್ರೆ ಮಾನವೀಯ ಆಧಾರದ ಮೇಲೆ ಅವರಿಗೆ ಜಾಸ್ತಿ ಕೊಡ್ಬೇಕಂತಕ್ಕಂಥದ್ದಕ್ಕೆ ಯಾರ್ದೂ ತಕರಾರಿಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು UGC ನಿಯಮಾವಳಿ ರಚನೆ ಮಾಡಿದ ನಂತರ ಅದಕ್ಕೆ ಅನುಗುಣವಾಗಿ ಇಲ್ಲಿ ಪರ್ಮನೆಂಟ್ ಮಾಡೋಂಥದ್ದು, ಕಾಲಿರ್ತಕ್ಕಂಥ ಪೋಸ್ಟ್ ತುಂಬಂಥದ್ದು, ಅವ್ರಿಗೆ ಏನು ಒಂದು ಗೌರವಧನ ಕೊಡ್ತಾ ಇದೀವಿ ಅದನ್ನು ಹೆಚ್ಚು ಮಾಡೋಂಥ ಕೆಲಸವನ್ನ ಮಾಡಿದ್ರು. ವಿಶೇಷವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು 35,000 ರೂಪಾಯಿವರೆಗೂ ಯಾರು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅತಿಥಿ ಉಪನ್ಯಾಸಕರಿಗೆ ಅವರಿಗೆ ಗೌರವಧನ ಹೆಚ್ಚಿಕೊಟ್ಟಂಥದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ. ಇದಾದ್ಮೇಲೆ ಬೇರೆ ಬೇರೆ ರಾಜ್ಯಗಳು ಕರ್ನಾಟಕವನ್ನ ಅನುಕರಣೆ ಮಾಡಿದಾವೆ, ತಪ್ಪೇನಿಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನಂದೊಂದು ವಿನಂತಿ ಇದೆ, ಕೇಂದ್ರ ಸರ್ಕಾರದವರು UGC ನಿಯಮಾವಳಿಗಳನ್ನ ಮಾರ್ಪಾಡು ಮಾಡಬೇಕು. ಸಚಿವರು ಒಂದು ನಿಮಿಷ ಪಕ್ಕದಲ್ಲಿ ಕೂತ್ಕೊಂಡ್ಬಿಡಿ, ಬನ್ನಿ. UGC ನಿಯಮಾವಳಿಗಳ ಅನ್ವಯ ಇವತ್ತೇನು ನಾವು ಅತಿಥಿ ಉಪನ್ಯಾಸಕರಿಗೆ ಅವ್ರನ್ನ ಪರ್ಮನೆಂಟ್ ಮಾಡುವಂಥದ್ದು ಅಥವಾ ಸೇವಾ ಭದ್ರತೆ ಕೊಡುವಂಥ ಏನು ಡಿಮ್ಯಾಂಡ್ ಇದೆ, UGC ನಿಯಮಾವಳಿಯನ್ನು ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇವತ್ತು ಏನಕ್ಕೆ ಕೇಂದ್ರ ಸರ್ಕಾರ ಈ ಪ್ರಯತ್ನ ಮಾಡ್ತಾ ಇಲ್ಲ ಅಂತೇಳಿ ನಮ್ಗೆ ಅರ್ಥ ಆಗಿಲ್ಲ. ಕರ್ನಾಟಕದಲ್ಲಿ 2013-18ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿದ್ದಂಥವ್ರು ಸುಮಾರು 12,000 ಅತಿಥಿ ಉಪನ್ಯಾಸಕರು. ಇವತ್ತು ಕೊಲಿಜಿಯೇಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಸುಮಾರು 4,500 ಪೋಸ್ಟನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಅದಾದಮೇಲೆ ಯಾರ್ಯಾರು ಒಂದು ಏಜ್ ಬಾರ್ ಆಗಿರ್ತಕ್ಕಂಥವ್ರು ಮತ್ತು ಏನು UGC ನಿಯಮಾವಳಿ ಪ್ರಕಾರ ಒಂದು ಕ್ವಾಲಿಫಿಕೇಶನ್ ಫಿಕ್ಸ್ ಆಗಿದೆ ಅದನ್ನು ಫುಲ್ಫಿಲ್ ಮಾಡದಲ್ಲೇ ಇರ್ತಕ್ಕಂಥವ್ರಿಗೆ ಪರ್ಮನೆಂಟ್ ಮಾಡೋದಕ್ಕೆ ಅವಕಾಶ ಆಗಿಲ್ಲ. ಇವತ್ತಿನ 4,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇ ಮಾತಿಲ್ಲ, ಅವ್ರಿಗೆ ಸೇವಾ ಭದ್ರತೆ ಕೊಡಬೇಕು, ಗೌರವಧನ ಈಗೇನು ಹೆಚ್ಚು ಮಾಡಿದ್ದಾರೆ ಅದಕ್ಕೆ ಸಾಧ್ಯ ಅದನ್ನು ಸ್ವಲ್ಪ ಕೊಡಬೇಕು ಅನ್ನೋ ಬಗ್ಗೆ ಯಾವುದೂ ತಕರಾರಿಲ್ಲ. ಇವತ್ತು ಬಹಳ ಪ್ರಮುಖವಾಗಿ ನಮ್ಮ ಮಂತ್ರಿಗಳು ಒಂದು ಕ್ಲಾರಿಫೈ ಮಾಡಬೇಕು. ಒಂದು ಅಪೀಲ್ನ SLP ಹಾಕಿದ್ವಿ ಸುಪ್ರೀಂ ಕೋರ್ಟಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಯಾರು ಈ ಬಾಧಿತರಿದ್ದಾರೆ ಅಂದರೆ ಅತಿಥಿ ಉಪನ್ಯಾಸಕರು ಅವರು ಒಂದು ರಿಟ್ ಪಿಟಿಷನ್ ಹಾಕೋರು ಕರ್ನಾಟಕ ಹೈಕೋರ್ಟಲ್ಲಿ. ಆ ರಿಟ್ ಪಿಟಿಷನು ವಜಾ ಆಯಿತು. ಅಂದರೆ ಸರ್ಕಾರದ ಏನು ನಿಲುವಿದೆ ಸರಿ ಇದೆ ಅಂತೇಳಿ ಅದ್ರ ಮೇಲೆ ಮತ್ತೆ ಕರ್ನಾಟಕ ಹೈಕೋರ್ಟ್ ರಿಟ್ ಅಪೀಲ್ ಹಾಕಿದ್ರು. ಆ ರಿಟ್ ಅಪೀಲ್ನ ಕರ್ನಾಟಕ ಹೈಕೋರ್ಟಲ್ಲಿ ವಜಾ ಮಾಡಿದ್ದಾರೆ. ಈಗ SLP ಹಾಕೋದಕ್ಕೆ ಒಂದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಸನ್ಮಾನ್ಯ ಸಚಿವರು ಹೇಳಿದ್ದಾರೆ. ಅದನ್ನು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಇಲ್ಲಿರ್ತಕ್ಕಂಥದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯ ಅವಕಾಶಗಳನ್ನ ಅನುಕೂಲಗಳನ್ನ ಅತಿಥಿ ಉಪನ್ಯಾಸಕರಿಗೆ ಮಾಡಿಕೊಟ್ಟಿದ್ದಾರೆ. ಏನೋ ಪ್ರಕಾಶ್ ಹುಕ್ಕೇರಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಒಂದು ವಿಶೇಷ ಒಂದು ನಿಯಮವನ್ನು ಅಥವಾ ಕಾನೂನನ್ನು ಮಾಡಿ ಅವರಿಗೆ ಸೇವಾ ಭದ್ರತೆ ಅನ್ನೋದಕ್ಕೆ, ಅದಕ್ಕೆ ನಾನು ಸಹ ವಿನಂತಿ ಮಾಡ್ತೇನೆ. ಸರ್ಕಾರ ಸಾಧ್ಯ ಆದರೆ ಅದನ್ನು ಪರಿಗಣಿಸಬೇಕಾಗುತ್ತೆ. ಅತಿಥಿ ಉಪನ್ಯಾಸಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದ್ರೆ ನಮ್ಮದು ಸಹ ಸಮ್ಮತ ಇದೆ. ದಯವಿಟ್ಟು ಎಲ್ಲ ಸದಸ್ಯರಿಗೆ ಒಂದು ವಿನಂತಿ ಇದೆ, ದಯಮಾಡಿ ಯಾರು ಮಾತಾಡಬೇಕಾದ್ರೆ ಅವ್ರ ಎದುರುಗಡೆ ಅಡ್ಡ ಹೋಗುವಂಥದ್ದು ಅಥವಾ ಎದ್ನಿಲ್ಲಂಥದ್ದು ದಯವಿಟ್ಟು ಮಾಡಬೇಡಿ. ಯಾಕೆಂದ್ರೆ ಅವ್ರು ಪೀಠ ಉದ್ದೇಶಿಸಿ ನಿಮ್ಮ ಮಾತುಗಳನ್ನು ಅವ್ರಿಗೆ ಅಬ್ಸ್ಟ್ರಕ್ಟ್ ಮಾಡಿ ಮಾತಾಡಬೇಕಾದ್ರೆ ಅದಕ್ಕೊಂದು ಗೌರವ ಇರೋದಿಲ್ಲ. ಹಾಗಾಗಿ ದಯಮಾಡಿ ಅದನ್ನ ನಮ್ದೆಲ್ಲರೂ ಪಾಲನೆ ಮಾಡೋ ನಿಯಮ ಇರೋಂಥದ್ದು. ನಂದು ಇದು ಪೀಠದಲ್ಲಿರೋದು ನಿಯಮದ ಪ್ರಕಾರ ಹಾಗೆ ಯಾರು ಮಾಡೋಕ್ಕೆ ಬರೋದಿಲ್ಲ. ಅದನ್ನ ಎಲ್ಲರೂ ಫಾಲೋ ಮಾಡೋದು ಸೂಕ್ತ ಅಂತ ನನಗೆ ಅನ್ಕೊಂಡಿದ್ದೀನಿ. ಹಾಗಾಗಿ ಈಗ CT ರವಿ ಅವರು. ಮಾನ್ಯ ಸಭಾಪತಿಗಳೇ, ಈಗ ಇದರಲ್ಲಿ ಚರ್ಚೆ ಇರೋದು ಇಡೀ ಶಿಕ್ಷಣ ಇಲಾಖೆದಲ್ಲ. ಈಗ ಬಂದಿರೋದು ಪ್ರಕಾಶ್ ಬಾಬಣ್ಣ ಹುಕ್ಕೇರಿಯವರು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಿಂದ ಬಾಧಿತರಾಗಿರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಾನ್ UGC ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಕಲ್ಪಿಸೋದು. ಸಿಂಪಲ್ ಇರೋದು. ಬೆಳಿಗ್ಗೆ ನಾನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಈಗ ಕೆಲವು ಸದಸ್ಯರು ಹೇಳಿದರು, ನಿಜ ಹಿಂದೆ BJP ಸರ್ಕಾರ ಇದ್ದಾಗ 15,000 17,000 ಇದ್ದಂಥ ಗೌರವಧನವನ್ನು 25,000 ರೂಪಾಯಿಗಿಂದ 32,000 ರೂಪಾಯಿಗೆ ಏರಿಕೆ ಮಾಡಿದೆ. ಆಮೇಲೆ ಬಂದ ಸರ್ಕಾರ 40,000 ರೂಪಾಯಿಗೂ ಏರಿಕೆ ಮಾಡಿದೆ. ಎರಡು ಮಾನವೀಯ ಕ್ರಮಗಳೇ.
ಈಗ ಮಾನವೀಯ ನೆಲೆಯಲ್ಲೇನೆ ಸೇವಾ ಭದ್ರತೆ ಕಲ್ಪಿಸಿ. ಅದಕ್ಕೇನು ಪಕ್ಕದ ನೆರೆಯ ಮಹಾರಾಷ್ಟ್ರ ಸೇವಾ ಭದ್ರತೆ ಕಲ್ಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ ಅಂತ ತಿಳಿದು ಬಂದಿದೆ. ಅದನ್ನು ತರಿಸ್ಕೊಂಡು ಅಧ್ಯಯನ ಮಾಡಿ. ಅವ್ರು ಹೇಗೆ ಮಾಡಿದ್ದಾರೆ? ಅವರೇನು UGC ನಿಯಮ ಬದಲಾಯಿಸಿ ಅಂತ ಕೇಂದ್ರಕ್ಕೇನು ಕೇಳಲಿಲ್ಲ, ನ್ಯಾಯಾಲಯಕ್ಕೂ ಕೇಳಲಿಲ್ಲ, ಅವರೇನೋ ಮಾಡಿದ್ದಾರೆ. ಅದು ಅದೇ ರೀತಿ ನಾವು ಮಾಡ್ಬೋದಾ? ನಮಗೆ ಬೇಕಾಗಿರೋದು ಯಾವ ರೂಪದಲ್ಲಾದ್ರೂ ಮಾಡಿ, ಕ್ರೆಡಿಟ್ ನೀವೇ ತಗೊಳ್ಳಿ. ಆ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಕಲ್ಪಿಸಿ. ಅವ್ರನ್ನ ನಾವೀಗ ಸರಿನೋ ತಪ್ಪೋ UGC ನಿಯಮಗಳಿದ್ದಾಗಲೂ ಕೂಡ ನೆಟ್ಟು ಸ್ಲೆಟ್ಟು ಮಾಡದೇ ಇದ್ರು ಅವ್ರನ್ನ ನಾವು ಅತಿಥಿ ಉಪನ್ಯಾಸಕರಾಗಿ ತಗೊಂಡು ಗೌರವಧನ ಕೊಡ್ತಾ ಬಂದಿದ್ದೀವಿ. 15 ವರ್ಷ 20 ವರ್ಷ 25 ವರ್ಷ ಅವ್ರು ಸರ್ವಿಸ್ ಮಾಡಿದ್ದಾರೆ. ಅವ್ರಿಗೀಗ ಬೇರೆ ಕಡೆಗೆ ಏನು ಉದ್ಯೋಗಕ್ಕೆ ಹೋಗೋ ಅವಕಾಶಗಳು ಇಲ್ಲ. ಹಂಗಾಗಿ ಯಾವ ಮಾಡೆಲು ಈಗ ನೀವೇ ಒಂದು ಹೊಸ ಮಾಡೆಲ್ ಹುಟ್ಟಾಕಿ ಅದನ್ನೇ ಉಳಿದ ರಾಜ್ಯಗಳು ಅನುಸರಿಸಲಿ. ಏನಾದ್ರು ಮಾಡಿ ಅವರಿಗೆ ಒಂದು ಸೇವಾ ಭದ್ರತೆಯನ್ನು ಕಲ್ಪಿಸಿ ಅಷ್ಟೇ. ನಾನು ಹೇಳೋಕೆ ಬಯಸೋದು ನಮ್ಮ ವಿನಂತಿ ಇದಿಷ್ಟೇ ವಿನಂತಿ. ಯಾವ ರೂಪದಲ್ಲಿ ಮಾಡ್ಬೋದು ಅನ್ನೋಕೆ ಉದಾಹರಣೆಯಾಗಿ ಮಹಾರಾಷ್ಟ್ರನ ಕೊಟ್ಟಿದ್ದೀವಿ. ನಿಮಗೆ ಮಹಾರಾಷ್ಟ್ರದ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ, ನೀವೇ ಒಂದು ಹೊಸದನ್ನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಡಿ. ನಿಮ್ಮನ್ನೇ ಇಡೀ ದೇಶದವರೆಲ್ಲ ಫಾಲೋ ಮಾಡೋಂಗಾಗಲಿ. ಏನಾದರೂ ಮಾಡಿ ಅವರಿಗೆ ಸೇವಾ ಭದ್ರತೆ ಕಲ್ಪಿಸಿ ಅನ್ನೋದಷ್ಟೇ ನಮ್ಮ ಕಳಕಳಿಯ ಮನವಿ, ಬೇರೆ ಇನ್ನೇನೂ ಇಲ್ಲ. ಇನ್ನು ಉಳಿದ ಎಲ್ಲ ವಿಷಯಗಳನ್ನು ಎಲ್ಲರೂ ಮಾತಾಡಿದ್ದಾರೆ, ಅದನ್ನೇ ನಾನು ಪುನರಾವರ್ತನೆ ಮಾಡೋಕ್ಕೆ ಹೋಗಲ್ಲ. ಹಾಗೆ ನೀವು ಸೇವಾ ಭದ್ರತೆ ಕಲ್ಪಿಸೋ ತೀರ್ಮಾನ ಮಾನ್ಯ ಸಚಿವರು ಮಾಡಿದ್ರೆ ಇದೇ ಸಭೆ ನಿಮಗೆ ಒಕ್ಕೂರಿನಿಂದ ಅಭಿನಂದಿಸ್ತೀವಿ. ಆ ಕ್ರೆಡಿಟ್ ನಿಮಗೆ ಹೋಗುತ್ತೆ, ಕ್ರೆಡಿಟ್ ನೀವೇ ತಗೊಳ್ಳಿ. ಅವರಿಗೆ ಬದುಕುವ ಗ್ಯಾರಂಟಿ ಕೊಡಿ. ಮದುವೆ ಆಗಿದ್ದಾರೆ, ಮಕ್ಕಳಾಗಿದ್ದಾವೆ, ಇದ್ರ ಮೇಲೆ ನಂಬ್ಕೊಂಡಿದ್ದಾರೆ, ನಡು ನೀರಿನಲ್ಲಿ ಕೈ ಬಿಡಬೇಡಿ. ಮತ್ತೆ ನಿಮಗೆ ಈಗ ನೀವು ಕೋಲಾರ ಜಿಲ್ಲೆನೇ ಬಂದಿದ್ದೀರಿ, DVG ಯಾವ ಸರ್ಟಿಫಿಕೇಟು? ಅವ್ರಿಗಿಂತ ಉತ್ತಮ ಉಪನ್ಯಾಸಕರು ಬೇಕಾ? ಆ ಥರ ಸಾವಿರಾರು ಜನರ ಉದಾಹರಣೆ ಇದೆ. ಹಾಗಾಗಿ ಹಾಗಂತ ಸರ್ಟಿಫಿಕೇಟ್ನ ಕನ್ಸಿಡರ್ ಮಾಡಬಾರ್ದಾ? ಇವತ್ತಿನ ವಾಸ್ತವಿಕತೆ ಕನ್ಸಿಡರ್ ಮಾಡಬೇಕು. ಅವತ್ತೇ ಯೋಚನೆ ಮಾಡಬೇಕಿತ್ತು 20 ವರ್ಷದ ಹಿಂದೆನೆ. ನೆಟ್ಟು ಸ್ಲೆಟ್ಟು ಆದವ್ರನ್ನ ಮಾತ್ರ ನಾವು ಗೌರವ ಉಪನ್ಯಾಸಕರಾಗಿ ನೇಮಕ ಮಾಡ್ಕೊಳ್ತೀವಿ, ಇಲ್ಲದೆ ಇದ್ರೆ ಅವರಿಗೆ ಗೌರವ ಉಪನ್ಯಾಸಕರಾಗಿ ನೇಮಕ ಮಾಡ್ಕೊಳ್ಳಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸರಿ, ಅಲ್ಲೇ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ಈಗ ಅವರಿಗೆ ಸೇವಾ ಭದ್ರತೆ ಕಲ್ಪಿಸಿ. ಮತ್ತೆ ಮುಂದೆ ಸಭಾಪತಿಗಳ ಮುಂದೆ ನೇಮಕ ಮಾಡ್ಕೊಳ್ತೀರೋ ಹೊಸದಾಗಿ, ಆವಾಗ ನೀವು ಕಟ್ಟುನಿಟ್ಟಾಗಿ UGC ನಿಯಮಗಳನ್ನೇ ಪಾಲಿಸಿ. ಸರಿ. ಸನ್ಮಾನ್ಯ ಸಭಾಪತಿಗಳೇ, ಬಹಳಷ್ಟು ಶಾಸಕರು ಈಗಾಗಲೇ ಮಾತನಾಡಿದ್ದಾರೆ, ಹೆಚ್ಚಿಗೆ ಮಾತನಾಡಲಿಕ್ಕೆ ಬಯಸೋದಿಲ್ಲ. ಕಳೆದ 15-20 ವರ್ಷಗಳಿಂದ UGC ಅತಿಥಿ ಉಪನ್ಯಾಸಕರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ಕಾಲೇಜುಗಳಲ್ಲಿ UGC ಅವರು ಸುಮಾರು 6,000ದಷ್ಟು ಇವತ್ತು ಶಿಕ್ಷಕರಿದ್ದಾರೆ, ಅತಿಥಿ ಉಪನ್ಯಾಸಕರಿದ್ದಾರೆ. ಅತಿಥಿ ಉಪನ್ಯಾಸಕರಿದ್ದಾರೆ. ಅವರಿಗೆ ಸೇವಾ ಭದ್ರತೆ ಸಲುವಾಗಿ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಇದು ಉಚ್ಚ ನ್ಯಾಯಾಲಯದ ಕಾನೂನಿನ ತೊಡಕಿನಿಂದ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಉತ್ತರ ಸಮಂಜಸವಾಗಿದ್ದರೂ ಕೂಡ ಪರ್ಯಾಯ ಮಾರ್ಗವನ್ನು ಕಂಡುಕೊಂಡು ಇದಕ್ಕೆ ಆ ಅತಿಥಿ ಉಪನ್ಯಾಸಕರಿಗೆ ನ್ಯಾಯ ಒದಗಿಸ್ತಕ್ಕಂಥದ್ದು ಈ ಸದನದ ಮುಖಾಂತರ ಆಗಬೇಕು ಅಂತಕ್ಕಂಥದ್ದು. ಪೌರ ಕಾರ್ಮಿಕರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಹಿಂದೆ B.Ed ಆಗದೆ ಇರತಕ್ಕಂಥವ್ರನ್ನು ಕೂಡ ಸರ್ವಿಸ್ ಕೌಂಟ್ ಮಾಡಿ ತಗೊಂಡಿದ್ದಾರೆ. ಭಾಳಷ್ಟು ಉದಾಹರಣೆಗಳಿದ್ದಾವೆ. ಈಗಾಗಲೇ CT ರವಿ ಸರ್ ಹೇಳಿದ ಹಾಗೆ ನಮ್ಮದೇ ಒಂದು ಮಾಡೆಲ್ ಆಗಲಿ, ಕರ್ನಾಟಕನೇ ಒಂದು ಮಾಡೆಲ್ ಆಗಲಿ, ಮಹಾರಾಷ್ಟ್ರ ಕಾಪಿ ನಾವು ಮಾಡೋದು ಬೇಡ. ಏನಾದರೂ ಒಂದು ಸಾಕಷ್ಟು ನಮ್ಮ ಕಾನೂನಿನಲ್ಲಿ ದಾರಿಗಳಿದ್ದಾವೆ. 6,000 ಅತಿಥಿ ಉಪನ್ಯಾಸಕರಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಸದನ ಸಾಕ್ಷಿ ಆಗಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ, ಆ ಅತಿಥಿ ಉಪನ್ಯಾಸಕರ 15-20 ವರ್ಷದ ಸೇವೆಯನ್ನು ಪರಿಗಣಿಸಿ ಅವರಿಗೆ ಮತ್ತೆ ಸೇವಾ ಭದ್ರತೆಯನ್ನು ಒದಗಿಸಿಕೊಡ್ಬೇಕಂತ ವಿನಂತಿ ಮಾಡ್ಕೋತಾ ಇದ್ದೀನಿ. ಕೊನೆಯದಾಗಿ ಸಭಣ್ಣ, ನಾನು ಏಕೆ ಮಧ್ಯದಲ್ಲಿ ಮಾತನಾಡೋಕ್ಕೆ ಇಷ್ಟಪಟ್ಟೆ ಅಂದರೆ, ನಾನು 1988ರಲ್ಲಿ PG ಮುಗಿದಾಗಿದ್ಮೇಲೆ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಜಾಯ್ನ್ ಆದಾಗ ನಾನು ತೆಗೆದುಕೊಂಡದ್ದು 400 ರೂಪಾಯಿ ನನ್ನ ಜೀವನ ಪ್ರಾರಂಭ ಆಗಿದ್ದು. ಇಲ್ಲಿ ಪಾರ್ಟ್ ಟೈಮು ಅಥವಾ ಈಗ ಅತಿಥಿ ಉಪನ್ಯಾಸಕರು ಎಂದು ಕರೀತಾರಲ್ಲ, ಅವರ ಸ್ಥಿತಿ ನಾವು ಹೇಳೋದಕ್ಕೆ ಆಗೋದಿಲ್ಲ. 1997ರಲ್ಲಿ ನಾನು ಬೆಳಗಾವಿಗೆ ಪ್ರೊಫೆಸರ್ ಆಗಿ ಜಾಯ್ನ್ ಆದಾಗ ನನ್ನ ಕೈಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರು 25 ವರ್ಷಗಳ ಹಿಂದಿದ್ದು ಮಾತಿದು. ನನ್ನ ಕೈಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತಿನವರೆಗೆ ಅವರು ಗೆಸ್ಟ್ ಫ್ಯಾಕಲ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅವರ ವಯಸ್ಸು 40+, 50+ ಇದೆ. ಅವರಿಗೆ 40+, 50+ ಇದ್ದಾಗ ಅವರಿಗೆ ಹೊರಗೆ ತೆಗೆದಾಗ ಅವ್ರು ಎಲ್ಲಿಗೆ ಹೋಗಬೇಕು? ಈ ವಯಸ್ಸಿನಲ್ಲಿ ಯಾವ ಕೆಲಸಕ್ಕೆ ಅವ್ರು ಇದಾಗ್ತಾರೆ? ಮತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಉದಾಹರಣೆ ಇದೆ. ಮೊದಲು PUCಗೆ ರಿಕ್ರೂಟ್ಮೆಂಟ್ ಮಾಡಬೇಕಾದಾಗ PG ಬೇಕಾಗಿತ್ತು, MA MSc MCom ಮಾತ್ರ ಇತ್ತು. ಈಗ ಮಧ್ಯದಲ್ಲಿ ಒಂದು 2007-10 ಮಧ್ಯದಲ್ಲಿ PUCಗೆ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕಾದಾಗ PG + B.Ed ಅಂತ ಬಂತು. PUC BG ಮತ್ತು B.Ed ಬಂದಾಗ ಸೆಲೆಕ್ಷನ್ ಆದವರಿಗೆ, ಆಮೇಲೆ ಜೂನಿಯರ್ ಕಾಲೇಜ್ಗೆ ಜಾಯ್ನ್ ಆದವರಿಗೆ ನಮ್ಮ ಕರ್ನಾಟಕದ ಘನ ಸರ್ಕಾರಗಳೇ ಆವಾಗ ಅವರಿಗೆ B.Ed ಮುಗಿಸುವುದಕ್ಕಾಗಿ 3 ವರ್ಷ ಮತ್ತು 5 ವರ್ಷ ಕಾಲಾವಕಾಶ ಕೊಟ್ಟಿತ್ತು. ಉದಾಹರಣೆ ಇದೆ. ಇವರು ಪರ್ಮನೆಂಟ್ ಇಲ್ಲದೇ ಇರ್ಬೋದು, ಆದರೆ ಪರ್ಮನೆಂಟ್ಗಿಂತ ಯಾವುದೇ ರೀತಿಯಿಂದ ಅವರು ಕಡಿಮೆ ಇಲ್ಲ. ಯಾಕಂದರೆ ಪ್ರತಿ ವರ್ಷ 10 ತಿಂಗಳು ಕೆಲಸ ಮಾಡ್ತಾರೆ, ಟರ್ಮಿನೇಟ್ ಮಾಡ್ತಾರೆ, ಮತ್ತೆ ಬಂದು ಜಾಯ್ನ್ ಆಗ್ತಾರೆ. ಕೌನ್ಸಿಲಿಂಗ್ ಆಗಿ ಮತ್ತು ಆತಂಕ ಪಡ್ತಾರೆ. ಯಾಕಂದರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಕಾಲೇಜ್ಗೆ ಹೋದರೆ ನನ್ನ ವಿದ್ಯಾರ್ಥಿಗಳು ಸಿಗ್ತಾರೆ.
ಅರ್ಥಶಾಸ್ತ್ರ ವಿಭಾಗದಲ್ಲಿ ಅವ್ರು ನೋವು ತೋಡ್ಕೊಳ್ತಾ ಇರ್ತಾರೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವೋ, ಈಗೇನು 6,000 ಜನರಿಗೆ ನಾವು ಹೊರಗೆ ಹಾಕಿದ್ದೀವಲ್ಲ, ಅವರಿಗೆ 3 ವರ್ಷನೋ 5 ವರ್ಷ ಕಾಲಾವಕಾಶ ಕೊಡಿ. ನೆಟ್ ಪಾಸ್ ಆಗೋದಕ್ಕೆ, ಸೆಟ್ ಪಾಸ್ ಆಗೋದಕ್ಕೆ ಅಥವಾ PhD ಮಾಡೋದಕ್ಕೆ ಕಾಲಾವಕಾಶ ಕೊಟ್ಟು ಅವರಿಂದ ದಯವಿಟ್ಟು ಸೇವೆಯಿಂದ ತೆಗಿಬೇಡಿ. ಸೇವಾ ಭದ್ರತೆ ಒದಗಿಸಿ ಅವ್ರಿಗೆ ಮುಂದುವರಿಸಿ ಅವ್ರಿಗೆ ಯಾಕಂದರೆ ರಿಕ್ರೂಟ್ಮೆಂಟ್ ಅವಶ್ಯಕತೆ ಇದೆ, ಬೇಡಿಕೆ ಇದೆ ಸರ್. ಬೇಡಿಕೆ ಇರೋದ್ರಿಂದ ಅವ್ರಿಗೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕಂತ ತಮ್ಮ ಮೂಲಕ ಮಾನ್ಯ ಸಚಿವರನ್ನು ಕೋರ್ತೇನೆ. ಯಾಕಂದ್ರೆ ಏನಾದ್ರು ಸಲಹೆ ಇದ್ರೆ ಒಂದು 2 ನಿಮಿಷದಲ್ಲಿ ಕೊಟ್ಟು ಮುಗಿಸಿ. ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಸಚಿವರಿಗೆ ನಾನು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಆಗಲೇ 2 ಸತಿ ನಾನು ಅವ್ರಿಗೆ ಲೆಟರ್ ಮುಖಾಂತರ ನಾನು ಖುದ್ದಾಗಿ ಹೋಗಿ ಭೇಟಿ ಮಾಡಿದ್ದೀನಿ. ಈಗ ಸ್ಲಟ್ಟು ನಟ್ಟು PhD ಆಗದೋದನ್ನು ತೆಗೆದುಹಾಕಿ ಆದೇಶ ಆಗಿದೆ. 5,000 ಚಿಲ್ಲರೆ ಟೀಚರ್ಸ್ ಅತಿಥಿ ಉಪನ್ಯಾಸಕರನ್ನ. ನಾನು ಸೆಷನ್ ಬರಬೇಕಾದ್ರೆ KR ನಗರದಿಂದ ಒಬ್ಬರು ಕಾಲ್ ಮಾಡ್ತಾರೆ, ಸರ್ ನನಗೆ 54 ವರ್ಷ ಸರ್, ನಾನು 23 ವರ್ಷ ಸೇವೆ ಮಾಡಿದ್ದೀನಿ ಸರ್, ನನಗೆ ಈಗ ಎಲ್ಲಿ ಕೆಲಸ ಕೊಡ್ತಾರೆ ಸರ್, ಕೆಲಸ ತೆಗೆದಾಕ್ಬಿಟ್ಟಿದ್ದಾರೆ ಸರ್, ದಯಮಾಡಿ ನಾನು ಉಳಿಸ್ಕೊಡಿ ಸರ್. ಈ ತಿಂಗಳು ನಾನು ಮನೆ ಬಾಡಿಗೆ ಕಟ್ಟಿದ್ದೀನಿ ಸರ್, ಮುಂದಿನ ತಿಂಗಳು ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ ಸರ್, ನನ್ನ ಮಗನ ಓದಿಸೋಕ್ಕೆ ದುಡ್ಡಿಲ್ಲ ಸರ್, ನನಗೆ ಉಳಿಸ್ಕೊಡಿ ಸರ್, ಏನಾರ ಮಾಡಿ ಅಂತ ನನಗೆ ಮನವಿ ಮಾಡ್ತಾರೆ. ದಯಮಾಡಿ ನಿಮಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ಅವ್ರನ್ನ ಉಳಿಸ್ಕೊಡಿ ಅಂತ ನಾನು ಮನವಿ ಮಾಡೋಕ್ಕೆ ಇಚ್ಛೆಪಡ್ತೀನಿ ಸರ್. ಸರಿ, ಸಚಿವರು. ಮಾನ್ಯ ಸಭಾಪತಿಗಳೇ, ಸುಮಾರು 11 ಜನ ಗೌರವಾನ್ವಿತ ಸದಸ್ಯರು ಅತಿಥಿ ಉಪನ್ಯಾಸಕರ ಈ ಒಂದು ಸಮಸ್ಯೆ ವಿಚಾರವಾಗಿ ಭಾಳಷ್ಟು ವಿವರವಾಗಿ ಅವರ ಅನಿಸಿಕೆಗಳು ಮತ್ತು ವಾಸ್ತವ ವಿಚಾರಗಳನ್ನು ಇಲ್ಲಿ ತಮ್ಮ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ವಿಷಯ ಇರ್ತಕ್ಕಂಥದ್ದು, ಸರ್ಕಾರ ಕೂಡ ಈ ಒಂದು ವಿಚಾರದಲ್ಲಿ ಭಾಳ ಗಂಭೀರವಾಗಿ ಅವರ ಒಂದು ಗೌರವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರ ಸೇವೆಯನ್ನು ಯಾವ ರೀತಿ ಉಳಿಸ್ಕೋಬೇಕು, ಅವರ ಇಷ್ಟು ವರ್ಷಗಳ ಸೇವೆಯನ್ನು ಮಾಡಿಸ್ಕೊಂಡು ನಾವು ಏಕಾಏಕಿ ಅವರನ್ನು ಹೊರಗೆ ಉಳಿಸ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ ವರ್ಷ 5/9/2024 ಉಚ್ಚ ನ್ಯಾಯಾಲಯದ ಒಂದು ಪೀಠದಿಂದ ಬಂದಂಥ ಆದೇಶದಿಂದ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಇದು ಸೃಷ್ಟಿಯಾಗಿರ್ತಕ್ಕಂಥದ್ದು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ. ಈಗ ನಮ್ಮಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಅಲ್ಲೂ ಅತಿಥಿ ಉಪನ್ಯಾಸಕರಿದ್ದಾರೆ. ಈಗ ಅವತ್ತಿನಿಂದ ಸರ್ಕಾರ ಅದಕ್ಕೆ ಮೇಲ್ಮನವಿ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತು. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಒಂದು ವೇಳಾಪಟ್ಟಿಯಲ್ಲಿ ಅಥವಾ ಅವರ ಒಂದು ಬೋಧನೆಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ತಾತ್ಕಾಲಿಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ 2023-24 ಯಾರು ಅತಿಥಿ ಉಪನ್ಯಾಸಕರಿದ್ರು ಅವರನ್ನು ಎಲ್ಲಿ ಅವರು ಕೆಲಸ ನಿರ್ವಹಿಸ್ತಾ ಇದ್ರು ಅಲ್ಲೇ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅಲ್ಲಿ ಸ್ವಲ್ಪ ನಮಗೆ ಗೊಂದಲ ಆಯಿತು. ಏನು ನಮ್ಮ ಕೌನ್ಸಿಲಿಂಗ್ ಮುಖಾಂತರ ಕೆಲವು ಭಾಗಗಳಲ್ಲಿ ಏನು ಒಂದು ಕಾರ್ಯಭಾರದ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವರು ಹೊರಗುಳಿತಕ್ಕಂಥ ಒಂದು ಸಮಸ್ಯೆ ಆಯಿತು. ಅವರ ಒಂದು ಅಳಲನ್ನು ಮತ್ತು ಅವರ ಸಮಸ್ಯೆಯನ್ನು ನಮ್ಮ ಮುಂದೆ ಇಡ್ತಕ್ಕಂಥದ್ದಾಯಿತು. ಇದು ಇದೇ ರೀತಿ ನಡೆದು ಉಚ್ಚ ನ್ಯಾಯಾಲಯದಲ್ಲಿ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟವಾದಂಥ ಒಂದು ನಾವು ತಡೆಯಾಜ್ಞೆಯನ್ನು ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ, ಆದರೆ ಆಗಲಿಲ್ಲ. ಆದರೂ ನಾವು ಈ ಒಂದು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಫೆಬ್ರವರಿ ತಿಂಗಳಲ್ಲಿ ನಾವು ಉಳಿದಂಥ ಏನು ಖಾಲಿ ಕೆಲವು ವಿಷಯಗಳ ಬಗ್ಗೆ ಏನು ಕೌನ್ಸಿಲಿಂಗ್ ಮುಖಾಂತರ ಆದಂಥ ವ್ಯತ್ಯಾಸದಲ್ಲಿ ಅಲ್ಲಿ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕಂದರೆ 5/9/2024 ಬಂದಂಥ ಆದೇಶದಲ್ಲಿ ಭಾಳ ಸ್ಪಷ್ಟವಾಗಿ UGCಯ ಮಾನದಂಡಗಳನ್ನು ಪೂರೈಸ್ತಕ್ಕಂಥವ್ರನ್ನ ಮಾತ್ರ ತಾವು ಅತಿಥಿ ಉಪನ್ಯಾಸಕರಾಗಿ ತಗೋಬೇಕು ಅಂತಕ್ಕಂಥ ಸ್ಪಷ್ಟವಾದಂಥ ಆದೇಶ ಬಂತು. ಆ ಆದೇಶದಿಂದ ಏನಾಯಿತು, ಏನು ಖಾಲಿ ಉಳಿದಂಥ ಅಥವಾ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಹೆಚ್ಚುವರಿ ಕಾರ್ಯಭಾರ ಸೃಷ್ಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಅತಿಥಿ ಉಪನ್ಯಾಸಕರನ್ನು ಬಳಸ್ಕೊಂಡು ಆ ವಿಷಯಗಳಲ್ಲಿ ಬೋಧನೆ ಮಾಡುವಂಥದ್ದಕ್ಕೂ ಭಾಳ ದೊಡ್ಡ ಮಟ್ಟದಲ್ಲಿ ಹಿನ್ನೆಲೆ ಆಯಿತು. ನನ್ನ ಕ್ಷೇತ್ರದಲ್ಲೂ ನಮ್ಮ ಕಾಲೇಜಿನಲ್ಲೂ ಆ ಸಮಸ್ಯೆ ಆಯಿತು. ಈ ರೀತಿ ಸಮಸ್ಯೆಗಳ ನಡುವೆ ನಾವು ಮುಂದುವರಿತಾ ಇದ್ದಾಗ ನಮಗೆ ಒಂದು ತಡೆಯಾಜ್ಞೆ ಬರದೇ ಇದ್ದಂಥ ಸಂದರ್ಭದಲ್ಲಿ ನಾವು UGCಯ ಸೂಚನೆಯಂತೆ ನಾವು ಏನು ಹೊಸದಾಗಿ ನೇಮಕಾತಿ ಮಾಡ್ತಕ್ಕಂಥದ್ದಕ್ಕೆ ಪ್ರಕಟಣೆಯನ್ನು ಮಾಡಿದ್ವಿ. ತಕ್ಷಣ ಧಾರವಾಡ ಮತ್ತು ಗುಲ್ಬರ್ಗಾ ಪೀಠಗಳಲ್ಲಿ ನಮ್ಮ ಒಂದು ನೋಟಿಫಿಕೇಶನ್ ಏನಿತ್ತು ಆ ನೋಟಿಫಿಕೇಶನ್ ಹೊಸದಾಗಿ ಏನು ಅತಿಥಿ ಉಪನ್ಯಾಸಕರನ್ನ UGCಯ ಮಾನದಂಡಗಳಂತೆ ತಗೋಬೇಕು ಅಂತಕ್ಕಂಥ ನೋಟಿಫಿಕೇಶನ್ಗೆ ಅವರು ತಡೆಯಾಜ್ಞೆಯನ್ನು ತರೋದಾಯಿತು. ಮತ್ತೆ ನಮಗೆ ಸಮಯ ಸಿಕ್ತು. ಇದು ನಂತರ ಎಲ್ಲ ಒಂದು ಪೀಠಗಳಲ್ಲಿದ್ದಂಥ ಕೇಸುಗಳನ್ನು ಒಟ್ಟುಗೂಡಿಸ್ತಕ್ಕಂಥದ್ದಾಗಿ ಕಡೆದಾಗಿ ಇದನ್ನು ಮುಂದೆ ಏನು ಆಗಸ್ಟ್ ತಿಂಗಳಲ್ಲಿ ತಾವು ಏನು ಹೊಸದಾಗಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅತಿಥಿ ಉಪನ್ಯಾಸಕರನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅಷ್ಟರೊಳಗೆ ನಾವು ಇದನ್ನು ಇತ್ಯರ್ಥ ಮಾಡ್ತೀವಿ ಅಂತಕ್ಕಂಥ ಒಂದು ಸೂಚನೆ ನ್ಯಾಯಾಲಯದಿಂದ ಬಂತು. ಮಧ್ಯದಲ್ಲಿ ಏನು ಕೆಲವು ವಿಷಯಗಳ ವಿಚಾರದಲ್ಲಿ ಅತಿಥಿ ಉಪನ್ಯಾಸಕರು ಇಲ್ಲದೆ ಅಂತ ಸಮಸ್ಯೆ ಇತ್ತು. ಅದಕ್ಕೆ ಅವರು ಒಂದು ಅನುಮತಿಯನ್ನು ಕೊಟ್ಟರು. ಅಲ್ಲಿ ನಾವು UGCಯ ಮಾನದಂಡಗಳನ್ನು ಪೂರೈಸಿರ್ತಕ್ಕಂಥವರನ್ನು ನಾವು ತೆಗೆದುಕೊಳ್ಳುವಂಥ ಕೆಲಸ ಆಯಿತು. ಇದು ಮತ್ತೆ ಆಗಸ್ಟ್ ತಿಂಗಳಲ್ಲಿ ಇದರ ನಮ್ಮ ಒಂದು ಏನು ಪ್ರಯತ್ನ ಇತ್ತು. ನಾವು ಎಲ್ಲ ರೀತಿ ಇವತ್ತೇನು ಸದಸ್ಯರ ಭಾವನೆಗಳಿದೆ, ಇಷ್ಟು ವರ್ಷ 10 ವರ್ಷ 15 ವರ್ಷ 20 ವರ್ಷ
ಕೆಲಸ ನಿರ್ವಹಿಸಿರ್ತಕ್ಕಂಥವರನ್ನ ಹೊರಗೆ ಉಳಿಸ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ವಾದವನ್ನು ನಾವು ಸರ್ಕಾರದ ವಕೀಲರ ಮುಖಾಂತರ ಅದನ್ನು ಮನ್ನಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ವಿ. ಮತ್ತು ಯಾರು ಇವತ್ತು ಬಾಧಿತರಿದ್ದಾರೆ, ಅತಿಥಿ ಉಪನ್ಯಾಸಕರು, UGCಯ ಮಾನದಂಡಗಳ ಒಂದು ವ್ಯಾಪ್ತಿಗೆ ಒಳಗೆ ಬರದೇ ಇರತಕ್ಕಂಥವರು, ಅವರು ಸಹ ವಕೀಲರನ್ನ ಇಟ್ಕೊಂಡು ಈ ಒಂದು ಪ್ರಕರಣದಲ್ಲಿ ಅವರು ಕೂಡ ತಮ್ಮ ನೋವನ್ನು ನ್ಯಾಯಾಲಯದ ಮುಂದೆ ವ್ಯಕ್ತಪಡಿಸುವಂಥದ್ದಾಯಿತು. ಆದರೆ ನಮಗೆ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟರು. ಇಲ್ಲ, ನೀವು ಸ್ಪಷ್ಟವಾಗಿ UGC ಮಾನದಂಡಗಳ ಅಡಿಯಲ್ಲಿ UGC ಕ್ವಾಲಿಫಿಕೇಷನ್ ಇರ್ತಕ್ಕಂಥವ್ರನ್ನೇ ತಾವು ನೇಮಕಾತಿ ಮಾಡಬೇಕು. ಆಗಿದ್ದಲ್ಲಿ ಕೆಲವು ವಿಷಯಗಳಲ್ಲಿ ನೆಟ್ಟು ಸ್ಲೆಟ್ಟು ಪರೀಕ್ಷೆಗಳಾಗದೇ ಇರತಕ್ಕಂಥದ್ದನ್ನು ಅಂಥ ವಿಷಯಗಳಲ್ಲಿ ನೀವು ತಗೋಬೋದು. ಆ ರೀತಿ ಏನಾದರೂ ಈ ಕ್ವಾಲಿಫಿಕೇಷನ್ ಇರೋವಂಥವ್ರನ್ನ ತೆಗೆದುಕೊಂಡ ನಂತರ ಖಾಲಿ ಏನಾದರೂ ಏನು ನಿಮ್ಮ ಅತಿಥಿ ಉಪನ್ಯಾಸಕರ ಏನು ಸಂಖ್ಯೆಗೆ ನಿಮಗೆ ಸಿಗದೇ ಇದ್ದ ಸಂದರ್ಭದಲ್ಲಿ ನೀವು ನಾನ್ ಕ್ವಾಲಿಫೈಡ್ ಇರೋರನ್ನ ತಗೋಬೋದು ಅಂತಕ್ಕಂಥದ್ದು ಒಂದು ಮಧ್ಯಂತರ ಒಂದು ಆದೇಶ ಬಂದಿತ್ತು. ಆದರೆ ನಂತರ ಅದಕ್ಕೆ ಭಾಳ ಸ್ಪಷ್ಟವಾದಂಥ ಆದೇಶ, ನಾವು ಈ ಪ್ರಕ್ರಿಯೆಗಳು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ನಾವು ಮತ್ತೊಂದು ಪ್ರಯೋಗ ಮಾಡಿದ್ವಿ. ತಾತ್ಕಾಲಿಕವಾಗಿ ಏನೋ ಒಂದು ಮುಂದುವರಿಸುವಂಥದ್ದಕ್ಕೆ, ಯಾಕಂದರೆ ಆಗಸ್ಟಲ್ಲಿ ನಮಗೆ ಆದೇಶ ಬರ್ತದೆ ಅಂತ ಕಾದ್ವಿ. ಕೆಲವು ಕಡೆ ಜೂನ್ ತಿಂಗಳಲ್ಲಿ ಶೈಕ್ಷಣಿಕ ವರ್ಷ ಪ್ರಾರಂಭ ಆಯಿತು, ಕೆಲವು ಕಡೆ ಜೂನ್ ಅಂತ್ಯದ ಎಲ್ಲಾಯಿತು. ಈ ರೀತಿಯಾದಂಥ ಸಂದರ್ಭದಲ್ಲಿ ಏನು ಹಿಂದಿನ ವರ್ಷ ಇದ್ದಂಥವರು ಕೆಲವು ಸಮಯ ಮುಂದುವರಿಸಿದ್ರು, ಒಂದೂವರೆ ತಿಂಗಳು ಪಾಠ ಪ್ರವಚನಗಳನ್ನು ಮಾಡಿರ್ತಕ್ಕಂಥದ್ದಿತ್ತು. ಆದರೆ ಆಗಸ್ಟಲ್ಲಿ ಬಂದಂಥ ಒಂದು ತೀರ್ಮಾನ, ಆಗಸ್ಟ್ ಅಂತ್ಯಕ್ಕೆ ಬಂದಂಥ ತೀರ್ಮಾನದಿಂದ ನಾವು ಏಕಾಏಕಿ ಏನು ಮಾಡುವಂಥ ಪರಿಸ್ಥಿತಿ ಆಗಲಿಲ್ಲ. ಸುಮಾರು ಒಂದೂವರೆ ತಿಂಗಳು ಗೊಂದಲ ಅದೇ ರೀತಿ ಮುಂದುವರಿತು. ಯಾರು ಅತಿಥಿ ಉಪನ್ಯಾಸಕರೇ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ಆಯಿತು. ಹಲವಾರು ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು, ವಿದ್ಯಾರ್ಥಿಗಳು ಅವರು ನಿರಂತರವಾಗಿ ನಮಗೆ ಮಾಹಿತಿಯನ್ನು ಕೊಡುವಂಥದ್ದು ಇರ್ಬೋದು, ನಮ್ಮಲ್ಲಿ ಅಳಲನ್ನು ತೋಡ್ಕೊಳ್ತಕ್ಕಂಥದ್ದಾಯಿತು. ಯಾವುದೇ ರೀತಿ ಪಾಠ ಪ್ರವಚನಗಳು ಇಡೀ ರಾಜ್ಯದಲ್ಲಿ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇಂತಹ ಸಂದರ್ಭದಲ್ಲಿ ನಾವು ಮತ್ತೆ ಇದಕ್ಕೆ ಏನು ಪರಿಹಾರ ಕಂಡ್ಕೋಬೇಕು ಅಂತೇಳಿ ನಾನು ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಮತ್ತು ಎಲ್ಲ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಕಾನೂನು ಸಚಿವರು ಹಿರಿಯರಾಗಿರ್ತಕ್ಕಂಥ HK ಪಾಟೀಲ್ ಸಾಹೇಬರು, ನೀವು ಇದನ್ನು ಇದಕ್ಕೆ ಸಮಗ್ರವಾಗಿ ಇದ್ರ ಬಗ್ಗೆ ಏನಾದರೂ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತು ಹೇಳಿದ ಮೇಲೆ ನಾವು ಅವರು ಸುಮಾರು 3-4 ಸಭೆಗಳನ್ನು ಮಾಡಿ ಇದರ ಸಾಧಕ ಬಾಧಕಗಳಿಗೆ ಮಾನ್ಯ ಕೆಲವು ಸದಸ್ಯರು ಹೇಳ್ತಾ ಇದ್ರು, ಹಿಂದೆ 20 ವರ್ಷದಿಂದ ಯಾಕೆ ಇದ್ರ ಬಗ್ಗೆ ಗಮನ ಕೊಡಲಿಲ್ಲ, ಆ ಸಂದರ್ಭದಲ್ಲಿ UGCಯ ಕ್ವಾಲಿಫಿಕೇಷನ್ ಬಗ್ಗೆ ಇವೆಲ್ಲ UGCಯ 2005ರ ಮಾನದಂಡ ಇರ್ಬೋದು, 2010ರ ಒಂದು UGC ನೋಟಿಫಿಕೇಶನ್ಸ್ ಇರ್ಬೋದು, ಅಥವಾ 2018 ಇರ್ಬೋದು, ಈ ರೀತಿ ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾಗಿ ನಾವು ಆ ಸಂದರ್ಭದಲ್ಲಿ ಏನೇನೆಲ್ಲ ಆಗಿತ್ತು ಅಂತಕ್ಕಂಥದ್ದನ್ನು ಗಮನ ಹರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ವಿ. ನಂತರ ಈ ಅಂತಿಮ ಆದೇಶಕ್ಕೆ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ಕಾನೂನು ಸಲಹೆಗಾರರ ಹತ್ರ, ನಮ್ಮ ಅಡ್ವೊಕೇಟ್ ಜನರಲ್ ಮತ್ತು ಕಾನೂನು ಇಲಾಖೆಯಲ್ಲಿ ಅವರ ಸಲಹೆಯನ್ನು ಪಡಿತಕ್ಕಂಥದ್ದಾಯಿತು. ಇದೆಲ್ಲ ಮಾಡಿದಾಗ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಈಗ ನಾವು UGCಯ ಕ್ವಾಲಿಫಿಕೇಷನ್ ಇರೋವನ್ನೇ ತಗೋಬೇಕಾಗತ್ತೆ, ನಾವು ಅದನ್ನು ಮಾಡಬೇಕಾಗತ್ತೆ. ನಂತರ ಎಲ್ಲೆಲ್ಲಿ ನಮಗೆ UGC ಕ್ವಾಲಿಫೈಡ್ ಸಂಖ್ಯೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಏನು ಹೊಸ ನ್ಯಾಯಾಧೀಶರು ಬಂದರು, ಮುಖ್ಯ ನ್ಯಾಯಾಧೀಶರ ಸ್ಥಾನದಲ್ಲಿ ಮತ್ತೊಬ್ಬರು ಬಂದಾಗ ಅವರು ಭಾಳ ಸ್ಪಷ್ಟವಾಗಿ ಆದೇಶ ಮಾಡಿದ್ರು, UGC ಕ್ವಾಲಿಫಿಕೇಷನ್ ಇರೋರನ್ನೇ ತಗೋಬೇಕು, ನಿಮಗೇನಾದರೂ ಬೇರೆ ಸಮಸ್ಯೆ ಇದ್ದರೆ ಇದನ್ನು ಪೂರೈಸಿ ಮುಂದೆ ನೀವು ಏನು ವೇಕೆನ್ಸಿ ಇದ್ದರೆ ನಂತರ ಬಂದು ನ್ಯಾಯಾಲಯದಲ್ಲಿ ತಾವು ಅನುಮತಿ ಪಡಿಬೇಕು ಅಂತಕ್ಕಂಥ ಆದೇಶ, ಒಂದು ಅಂತಿಮ ಆದೇಶವನ್ನು ಮಾಡಿ ಡಿಸ್ಪೋಸ್ ಮಾಡಿದ್ರು ಕೇಸನ್ನು. ಇದನ್ನು ನಾವೆಲ್ಲ ಗಮನಿಸಿ ನಮ್ಮ ಮಾನ್ಯ ಕಾನೂನು ಸಚಿವರು ನನಗೆ 3 ಅಂಶಗಳನ್ನು ನಮ್ಮ ಇಲಾಖೆಗೆ ಕೊಟ್ಟರು. ಒಂದು, UGC ಮಾನದಂಡಗಳಂತೆ ನಾವು ಏನು ಅತಿಥಿ ಉಪನ್ಯಾಸಕರನ್ನು ತಗೋಬೇಕು. ಎರಡನೇದು, ತ್ವರಿತವಾಗಿ ಆದಷ್ಟು ಬೇಗ ಕೌನ್ಸಲಿಂಗನ್ನು ಮಾಡಿ ಎಲ್ಲೆಲ್ಲಿ ಖಾಲಿ ಇರ್ತದೆ, ಎಲ್ಲೆಲ್ಲಿ UGC ಕ್ವಾಲಿಫೈಡ್ ಇಲ್ಲದೆ ಇರ್ತಕ್ಕಂಥದ್ದು ಇರ್ಬೋದು, UGCಯ ಒಂದು ನೆಟ್ಟು ಸ್ಲೆಟ್ಟು ಒಂದು ವಿನಾಯಿತಿ ಇದೆ, ಅವ್ರನ್ನ ತಗೊಳ್ಳೋಂಥದ್ದು ಇರ್ಬೋದು. ಅದರ ಜೊತೆಗೆ 3ನೇ ವಿಚಾರ, ಒಂದು ಸ್ಪೆಷಲ್ ಲೀವ್ ಪಿಟಿಷನ್ ಹಾಕೋಣ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂತಕ್ಕಂಥದ್ದನ್ನು ಕೊಟ್ಟರು. ಅದರಂತೆ ನಾವು ಇವಾಗ ಕ್ರಮ ವಹಿಸುವಂಥದ್ದು ಮಾಡ್ತಾ ಇದ್ದೀವಿ. ಈಗಾಗಲೇ ಕೌನ್ಸಿಲಿಂಗ್ ಕೂಡ ಪ್ರಕ್ರಿಯೆ ನಡೀತಾ ಇದೆ. ಈಗ ಇರ್ತಕ್ಕಂಥದ್ದು ಇಷ್ಟೇ. ಈಗ ಮತ್ತೊಬ್ಬರು ಸದಸ್ಯರು ಹೇಳ್ತಾ ಇದ್ರು, ಪ್ರೊಫೆಸರ್ ಡಾಕ್ಟರ್ ಸಾಬಣ್ಣ ಅವ್ರು ಹೇಳ್ತಾ ಇದ್ರು, ಏನೋ ಮತ್ತೊಂದು ಸತಿ ಅವರಿಗೆ ನೆಟ್ಟು ಸ್ಲೆಟ್ಟು ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ನಾನು ಇಲ್ಲಿ ಗೌರವಾನ್ವಿತ ಎಲ್ಲ ಸದಸ್ಯರ ಗಮನಕ್ಕೆ ತರುವಂಥದ್ದು, 2022 ಬಹುಶಃ 2021 ನವೆಂಬರ್ ಡಿಸೆಂಬರಲ್ಲಿ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಇಂದಿನ ಸರ್ಕಾರದಲ್ಲಿ ಒಂದು 3 ಸದಸ್ಯರ ಒಂದು ಸಮಿತಿಯನ್ನು ಮಾಡಿ, ಅವತ್ತು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥ ಕುಮಾರ್ ನಾಯ್ಕ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಏನು ಅವಾಗ ಕಾರ್ಯಭಾರ 8-9 ಗಂಟೆ ಇತ್ತು, ಅದನ್ನು ದ್ವಿಗುಣ ಮಾಡ್ತಕ್ಕಂಥದ್ದು 16ರಿಂದ 18 ಗಂಟೆ ಮಾಡುವಂಥದ್ದು ಮಾಡಿ ಏನು ವೇತನ ಪರಿಷ್ಕರಣೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ಅದನ್ನು 22,000ರಿಂದ 32,000 ರೂಪಾಯಿವರೆಗೂ 32,000ಗಳವರೆಗೂ ಏನು UGC ಕ್ವಾಲಿಫೈಡ್ ಮತ್ತು UGC ನಾನ್ ಕ್ವಾಲಿಫೈಡ್ ಅಂತಕ್ಕಂಥ ಈ ಒಂದು ಸ್ಲ್ಯಾಬ್ಗಳನ್ನು ಮಾಡುವಂಥದ್ದಾಯಿತು. ಆಗಲೂ ಕೂಡ ಭಾಳಷ್ಟು ಜನ ಈ ಒಂದು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದಂಥವರು ಅವಕಾಶಗಳನ್ನು ಕಳ್ಕೊಂಡ್ರು. ಇದಾದ ಆ ಸಂದರ್ಭದಲ್ಲಿ ಏನು ಮಾಡಿದ್ರು, ಭಾಳ ಸ್ಪಷ್ಟವಾದಂಥ ಒಂದು ರಿಪೋರ್ಟನ್ನು ಕೊಟ್ಟು ಅದನ್ನು ಸರ್ಕಾರ ಆದೇಶ ಮಾಡ್ತೀವಿ ಏನಂತ, 3 ವರ್ಷ ಸಮಯ ಕೊಡ್ತೀವಿ, ಯಾರ್ಯಾರು ಅತಿಥಿ ಉಪನ್ಯಾಸಕರಿದ್ದಾರೆ ಅವರು ನೆಟ್ಟು ಸ್ಲೆಟ್ಟನ್ನು ಪಾಸ್ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆ ಸಮೇತ ಅವತ್ತು ಕೊಡ್ತು. ಅವತ್ತು ಬಹುಶಃ ಯಾರು ಅದನ್ನು ವಿರೋಧ ಮಾಡಲಿಲ್ಲ. ಬಹುಶಃ ತಾವೆಲ್ಲ ಇಲ್ಲಿ ಭಾಳ ಜನ ವಿಧಾನ ಪರಿಷತ್ ಸದಸ್ಯರು ತಮಗೆಲ್ಲ ಏನು ಗೊತ್ತಿದೆ, ಆ ಕ್ಷೇತ್ರದಿಂದ ಬಂದಿರತಕ್ಕಂಥವ್ರು, ಇದನ್ನು ಯಾರು ಪ್ರಶ್ನೆ ಮಾಡಿಲ್ಲ. ಇದನ್ನಿಟ್ಕೊಂಡು ಈಗ ಕೆಲವರು
ಆ ಒಂದು ಕ್ವಾಲಿಫಿಕೇಶನ್ ಇರೋಂಥವ್ರು ನ್ಯಾಯಾಲಯದ ಮೆಟ್ಲನ್ನು ಹತ್ತಿದ್ರು. ಆ ಆದೇಶದ ಒಂದು ಸಮಸ್ಯೆ ಇವತ್ತು ನಮ್ಮ ಮುಂದೆ ಇರುವಂಥದ್ದು. ಈಗ ಉಮಾದೇವಿ ಪ್ರಕರಣ, ಈಗ ಇರ್ತಕ್ಕಂಥದ್ದು ಎರಡು ವಿಚಾರ, ನಮ್ಮ ಮುಂದೆ ಇರ್ತಕ್ಕಂಥದ್ದು ಎರಡು ವಿಚಾರ. ಒಂದು UGC ಕ್ವಾಲಿಫೈಡ್ ಮತ್ತು ನಾನ್ ಕ್ವಾಲಿಫೈಡ್, ಈ ಒಂದು ವಿಚಾರ ಒಂದು ಭಾಗ. ನಂತರ ಸೇವಾ ಭದ್ರತೆ ವಿಚಾರ ಬರ್ತದೆ. ಈಗ ಮೂಲವಾಗಿರ್ತಕ್ಕಂಥದ್ದು UGC ಕ್ವಾಲಿಫಿಕೇಶನ್ ಇಲ್ಲದೆ ಇರ್ತಕ್ಕಂಥವ್ರು ಉಳಿತಕ್ಕಂಥವ್ರಿಗೆ ಯಾವ ರೀತಿ ನ್ಯಾಯ ಒದಗಿಸ್ಕೊಡ್ಬೇಕು, ಅವರನ್ನು ಒಳಗೆ ತರಲಿಕ್ಕೆ ಮಾನವೀಯತೆಯ ನೆಲೆಗಟ್ಟಿನ ಮೇಲೆ ಯಾವ ರೀತಿ ಅವ್ರನ್ನ ಒಳಗೆ ತರಬೇಕು ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಮುಖ್ಯವಾದಂಥ ವಿಚಾರ. ಅದಾದ ನಂತರ ಸೇವಾ ಭದ್ರತೆ, ಈಗ ಗೌರ್ಮೆಂಟ್ ಸದಸ್ಯರೆಲ್ಲ ಬೇಡ ಹೇಳಿದ್ರು, ಈಗ ಮಹಾರಾಷ್ಟ್ರದ ಬಗ್ಗೆ ಹೇಳಿದ್ರು, ನನಗೆ ಅದಕ್ಕೆ ದಯವಿಟ್ಟು ಮಾಹಿತಿ ಕೊಡಿ ಅದ್ರ ಬಗ್ಗೆ. ನನ್ನ ಹತ್ರ ಇರ್ತಕ್ಕಂಥದ್ದು ಹರಿಯಾಣದ ಮಾಹಿತಿ ಇದೆ. ಹರಿಯಾಣ ರಾಜ್ಯದಲ್ಲಿ ಇವತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ವಿಧಾನಸಭೆಯಲ್ಲಿ ತಿದ್ದುಪಡಿಯನ್ನು ತಂದಿರತಕ್ಕಂಥದ್ದಿದೆ, ಅದರ ಮಾಹಿತಿ ನಮ್ಮ ಹತ್ರ ಇದೆ. ಈಗ ಕೆಲವರು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ನಾವು ಅದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ, ಅದು ಯಾವ ರೀತಿ ಅದನ್ನು ಪರಿಶೀಲನೆ ಮಾಡ್ಬೋದು ಅಂತ. ಆದರೆ ಕಾಲೇಜ್ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೂ ಸ್ಪಷ್ಟವಾದಂಥ ಒಂದು ಮಾಹಿತಿ ನಮ್ಮ ಹತ್ರ ಇಲ್ಲ. ಆದರೆ ಇಲ್ಲಿ ಇರ್ತಕ್ಕಂಥದ್ದು, ನಾವು ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ನ್ಯಾಯಾಲಯದಲ್ಲಿ ನಮಗೆ ಇದಕ್ಕೆ ಮನ್ನಣೆ ಸಿಗಲಿಲ್ಲ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಸ್ಪೆಷಲ್ ಲೀವ್ ಪಿಟಿಷನ್ ಹಾಕುವಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗ್ಬೋದು ಅಂತಕ್ಕಂಥದ್ದು, ಈಗ ಕಾನೂನು ಸಚಿವರು ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ, ಅದನ್ನು ಸದ್ಯದಲ್ಲೇ ನಾವಲ್ಲಿ SLPಯನ್ನು ಫೈಲ್ ಮಾಡಿದ್ದೇವೆ. ಅಲ್ಲಿ ಏನು ನಮಗೆ ನ್ಯಾಯ ಸಿಗ್ಬೋದು ಅಂತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಅದು ಬಿಟ್ಟು ನಾವೇನಾದರೂ ಬೇರೆ ಏನೇ ಕಾನೂನು ಮಾಡಿದ್ರು ಕೂಡ ಇವತ್ತು ನ್ಯಾಯಾಲಯದ ಮುಂದೆ ಹೋದಂಥ ಸಂದರ್ಭದಲ್ಲಿ, ಯಾಕಂದರೆ UGC ಕ್ವಾಲಿಫೈಡ್ ಇರ್ತಕ್ಕಂಥವರು ಭಾಳ ಪ್ರಬಲವಾಗಿ ಅವರು ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಆಗ್ತಾ ಇದೆ, ಇದಕ್ಕೆ ವಿರೋಧ ಮಾಡುವಂಥದ್ದು ಆಗ್ತಾ ಇದೆ. ನಾನು ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ನಿರಂತರವಾಗಿ ಇವತ್ತು ತಾವೆಲ್ಲ ವ್ಯಕ್ತಪಡಿಸಿದಂಥ ಭಾವನೆಗಳ ಆಧಾರದ ಮೇಲೆ ನಾನು ಈ ನಿಲುವನ್ನು ತೆಗೆದುಕೊಂಡಿದ್ದಕ್ಕೆ ನಾನು ಪಟ್ಟಂಥ ನೋವು ನನಗೆ ಗೊತ್ತಿದೆ. ನನ್ನನ್ನು ಯಾವ್ಯಾವ ರೀತಿ ಬೈದರು, ಏನೇನೆಲ್ಲ ಮಾಡಿದ್ರ ಕಡೆಗೆ ನನ್ನನ್ನು ನಮ್ಮ ಇಲಾಖೆ ಆಯುಕ್ತರನ್ನು ಎಲ್ಲರನ್ನೂ ಗಲಗೇರಿಸಿದ್ದು ಆಯಿತು, ಇವೆಲ್ಲ ಆಯಿತು. ಯಾಕೆಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ತಮ್ಮ ಕಳಕಳಿ ಏನಿತ್ತು ಆ ಕಳಕಳಿಯಿಂದನೇ ನಾವು ಇಷ್ಟೆಲ್ಲ ಅವರಿಗಾಗಿ ಹೋರಾಟವನ್ನು, ಒಂದು ಸರ್ಕಾರದ ಜವಾಬ್ದಾರಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾವು ಒಂದು ಸಂದರ್ಭದಲ್ಲಿ ಕೋರ್ಟ್ ಕೇಳ್ತು, ಏನಾದರೂ ಇವರಿಗೆ ಮತ್ತಷ್ಟು ಅವಕಾಶ ಕೊಡಲಿಕ್ಕೆ ಇದೆಯಾ ಅಂತಕ್ಕಂಥದ್ದು. ನಾನು ಮುಖ್ಯಮಂತ್ರಿಗಳನ್ನು ಕೇಳಿದಾಗ, ಆಯಿತು ಇನ್ನೊಂದು 2 ವರ್ಷ ನೆಟ್ ಟು ಸ್ಲೆಟ್ ಮಾಡೋದಕ್ಕೆ ಅವಕಾಶ ಕೊಡೋಣ ಅಂತ ಹೇಳಿದಾಗ ಅದಕ್ಕೆ ಅಫಿಡವಿಟು ಹಾಕಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಇಲ್ಲ ಮತ್ತೆ ಅವಕಾಶ ಕೊಡೋಣ, ನಾವು ಮತ್ತೆ ಪಾಪ ಅವ್ರಿಗೆ ಬೀದಿಗೆ ಬರೋದು ಬೇಡ ಅಂತಕ್ಕಂಥ ಮಾತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಅದನ್ನೂ ಪ್ರಯತ್ನ ಮಾಡಿದ್ವಿ, ಆದರೆ ನಾವು ನ್ಯಾಯಾಲಯದ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಈ ರೀತಿ ಇರ್ತಕ್ಕಂಥದ್ದು ಇದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಆದರೂ ಕೂಡ ಇವತ್ತು ಸ್ಪೆಷಲ್ ಲೀವ್ ಪಿಟಿಷನ್ ಆಗ್ತಕ್ಕಂಥದ್ದು ಒಂದು ಕಡೆ UGCಯ ನಿಯಮಗಳ ಅಡಿಯಲ್ಲಿ ಇವತ್ತು ಕೆಲವರಲ್ಲಿ ಹೇಳ್ತಾ ಇದ್ರು, ಕೆಲವೆಲ್ಲ ಬದಲಾವಣೆ ತರ್ಬೋದು ಅಂತ. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ತಾವು ಕೂಡ ತಮಗೆ ತಮ್ಮ ಒಂದು ಏನು ಯಾವ ಒಂದು ಅಧಿಕಾರ ಅಥವಾ ತಮ್ಮ ಒಂದು ಸಂಪರ್ಕಗಳನ್ನು ಬಳಸ್ಕೊಂಡು ರವಿಕುಮಾರ್ ಅವರು, CT ರವಿ ಅವರು, ಇನ್ನು ಇಲ್ಲಿರ್ತಕ್ಕಂಥವ್ರೆಲ್ಲರೂ ತಾವು ಶಿಕ್ಷಣ ಸಚಿವರು ಯಾರು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಈ ಸಮಸ್ಯೆಯನ್ನು ಗಮನಕ್ಕೆ ತರುವಂಥದ್ದು ಪ್ರಯತ್ನ ಆಗಬೇಕಾಗುತ್ತೆ. ಅಲ್ಲಿ UGCಯಲ್ಲಿ ಮಾನದಂಡಗಳಲ್ಲಿ ಸಡಿಲ ಆದರೆ ಮಾತ್ರ ಬಹುಶಃ ನಾವು ಸ್ಪೆಷಲ್ ರೂಲ್ಸು ಮಾಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ನಾವೇನೇ ಸ್ಪೆಷಲ್ ರೂಲ್ಸ್ ಮಾಡಿದ್ರೂ ಕೂಡ ಅದನ್ನು ನ್ಯಾಯಾಲಯ ಅದನ್ನು ತಡೆ ಇಡ್ತಕ್ಕಂಥದ್ದು ಅಥವಾ ಅದನ್ನು ತಳ್ಳಾಕ್ತಕ್ಕಂಥ ಪರಿಸ್ಥಿತಿ ಆಗುತ್ತೆ. ಇದು ದಯವಿಟ್ಟು ನಾನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. MPhil ವಿಚಾರ ಹೇಳಿದ್ರು, ನಾವು ಮಾರ್ಚ್ 28ನೇ ತಾರೀಕು UGCಗೆ ಕ್ಲಾರಿಫಿಕೇಷನ್ ಕೇಳಿದ್ವಿ, ಸುಮಾರು 2-3 ಸತಿ ಅವ್ರು ರಿಮೈಂಡರ್ ಮಾಡಿದ್ವಿ. ಮೊನ್ನೆ 24ನೇ ತಾರೀಕು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, MPhil ಆದವರು ಕೂಡ ನೆಟ್ ಟು ಸ್ಲೆಟ್ ಎಕ್ಸಾಮ್ ಮಾಡಲೇಬೇಕು ಅಂತಕ್ಕಂಥದ್ದು 24ನೇ ತಾರೀಕು ನವೆಂಬರು ನಮಗೆ ಲಿಖಿತವಾಗಿ ಕಳಿಸ್ಕೊಟ್ಟಿದ್ದಾರೆ. ಈ ರೀತಿ ಏನೆಲ್ಲ ಪ್ರಯತ್ನ ಆಗಬೇಕು ಈ ವಿಚಾರದಲ್ಲಿ ಮಾಡುವಂಥದ್ದು ನಾವು ಮಾಡಿದ್ದೀವಿ. ಅದರಿಂದ ನಾನು ಸದನದ ಗಮನಕ್ಕೆ ತರ್ತಕ್ಕಂಥದ್ದು ಏನು, ಇವತ್ತು ಅವರೆಲ್ಲರ ಸೇವೆ, ಯಾರೂ ಅದನ್ನು ನಾವು ಅವರ ಸೇವೆ ಬಗ್ಗೆ ಅಳಗಳ್ತಕ್ಕಂಥದ್ದಿಲ್ಲ. ಅವರೆಲ್ಲರೂ ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ, ಸುಮಾರು ವರ್ಷಗಳು ಮಾಡಿದ್ದಾರೆ. ಭಾಳಷ್ಟು ಜನ ಇವತ್ತು ಪ್ರಾಯ ಜಾಸ್ತಿ ಆಗಿದೆ. ನಾವೀಗ ಕೆಲವರು ಏನು ಅಕಾಲಿಕ ಮರಣ ಹೊಂದತಕ್ಕಂಥವ್ರಿಗೆ 5 ಲಕ್ಷ ಇಡುಗಂಟು ಕೊಡುವಂಥದ್ದು ಘೋಷಣೆ ಮಾಡಿದ್ದೀವಿ, ಕೊಡುವಂಥ ಕೆಲಸ ಆಗ್ತಾ ಇದೆ. ನಾವು 60 ವರ್ಷ ಪೂರೈಸಿದಂಥವ್ರಿಗೆ ಒನ್ ಟೈಮ್ ಏನೋ ಒಂದು 5 ಲಕ್ಷ ಇಡುಗಂಟು ಕೊಡುವಂಥದ್ದು ಮಾಡ್ತಾ ಇದ್ದೀವಿ. ಈ ರೀತಿ ಹಲವಾರು ರೀತಿಯಲ್ಲಿ ಅವರಿಗೆ ಸಹಕಾರವನ್ನು ಕೊಡುವಂಥದ್ದು, ಅವರ ಸೇವೆಗೆ ನಾವು ಗೌರವ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಿದೆ. ಅದರಿಂದ ಇವತ್ತು ಇಷ್ಟೆಲ್ಲ ನಾವು ಪ್ರಯತ್ನಗಳನ್ನು ಮಾಡೋದರ ಜೊತೆಗೆ ಇವತ್ತು ಇದನ್ನೆಲ್ಲ ಮಾಡೋದರ ಜೊತೆಗೆ ಈಗ ಮೊನ್ನೆ ಇತ್ತೀಚೆಗೆ ನಾವೀಗ ನಮ್ಮ ಸರ್ಕಾರ ಬಂದ ಮೇಲೆ ಸ್ಲೆಟ್ ಎಕ್ಸಾಮು 3 ಸತಿ ಮಾಡಿದ್ದೆವು. ತಮಗೆ ಗೊತ್ತಿದೆ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಆದಂಥ ಗೊಂದಲದ ನಂತರ KEA ಮುಖಾಂತರ ಸ್ಲೆಟ್ ಎಕ್ಸಾಮ್ ಮಾಡಿದ್ದೇವೆ. ಈಗ ಮೊನ್ನೆ ಅದೊಂದು ಸಮಸ್ಯೆ ನಮ್ಮ ಮುಂದೆ ಬಂತು. ಸ್ಲೆಟ್ ಎಕ್ಸಾಮ್ ಆಯಿತು, ಫಲಿತಾಂಶ ಬಂತು, 56% ವಿಚಾರ ಕೋರ್ಟಲ್ಲಿ ತಡೆ ಇಡುವಂಥದ್ದಾಯಿತು. ಇವೆಲ್ಲದರ ನಡುವೆ ನಾವು ಕೌನ್ಸಿಲಿಂಗ್ ಪ್ರಾರಂಭ ಮಾಡಿದ್ವಿ, ನಮಗೆ ಎಡಿಟ್ ಆಪ್ಷನ್ ಕೊಡಿ 2 ದಿವಸ ಅಂತಕ್ಕಂಥದ್ದು. ಇವೆಲ್ಲ ಈಗಾದರೆ ಮತ್ತೆ ಈಗ ಎಡಿಟ್ ಆಪ್ಷನ್ ಕೊಟ್ಟಿದ್ದೀವಿ. ಈಗ ಫಸ್ಟ್ ರೌಂಡ್ ಆದಮೇಲೆ ಕೌನ್ಸಿಲಿಂಗ್ ಆದಮೇಲೆ ಯಾರು ಸ್ಲೆಟ್ ಎಕ್ಸಾಮಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇರೋಂಥವರು ಸುಮಾರು ಜನ ಏನು ಸ್ಲೆಟ್ ಎಕ್ಸಾಮಲ್ಲಿ ಉತ್ತೀರ್ಣರಾಗಿದ್ದಾರೆ, ಕ್ವಾಲಿಫೈ ಆಗಿದ್ದಾರೆ, ಅವರಿಗೆ ಎಡಿಟ್ ಆಪ್ಷನ್ ಕೊಟ್ಟು ಮತ್ತೊಂದು ಅವಕಾಶ ಅವ್ರಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದ ಎಲ್ಲೆಲ್ಲಿ ಯಾವ್ಯಾವ ರೂಪದಲ್ಲಿ ಸಾಧ್ಯ ಆಗುತ್ತೆ ಅತಿಥಿ ಉಪನ್ಯಾಸಕರ ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಕೂಡ
ಭಾಳ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಭಾಳಷ್ಟು ಸಭೆಗಳನ್ನು ಮಾಡಿದ್ದೇವೆ. ನಾನು ಗೌರವಾನ್ವಿತ ಸದಸ್ಯರು ಹಲವಾರು ಬಾರಿ ಬಂದು ನನ್ನ ಹತ್ರ ಬಂದು ಅವರು ಮನವಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಅವ್ರ ಜೊತೆ ನಾನು ಹಂಚ್ಕೊಂಡಿದ್ದೇನೆ. ಅದರಿಂದ ತಾವೆಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ನಾನು ಕೂಡ ಇದೇ ತಮ್ಮ ಭಾವನೆಗಳ ಒಂದು ಮುಖಾಂತರ ಅಥವಾ ಭಾವನೆಗಳ ಬಗ್ಗೆ ಕೂಡ ನನಗೂ ಅದೇ ಒಂದು ಭಾವನೆಗಳಿದ್ದಾವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದರಿಂದ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ಒಂದು SLP ಆಗ್ತಾ ಇದ್ದೀವಿ, ಅದರ ಒಂದು ಏನು ಫಲಿತಾಂಶ ಬರ್ತದೆ ಅಂತಕ್ಕಂಥದ್ದು ಔಟ್ಕಮ್ಮು ಏನು ಬರ್ತದೆ ಅಂತಕ್ಕಂಥದ್ರ ಮೇಲೆ ಬಹುಶಃ ಇದನ್ನು ನಾವು ಪ್ರಯತ್ನ ಮಾಡ್ಬೋದು. ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, UGC ಏನು ಒಂದು ಮುಖಾಂತರ ಏನಾದರೂ ಈ ರೀತಿ ನಮ್ಮ ಉದ್ದೇಶ ಇಷ್ಟೇ ಇದ್ದಿದ್ದು. ಈಗೇನು ಆಗಲೇ ಸಿಟಿ ರವಿ ಅವರು ಹೇಳ್ತಾ ಇದ್ರು, ಬಹುಶಃ ಏನು ಇದುವರೆಗೂ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಅದನ್ನು ಅನ್ವಯಿಸೋದು ಬೇಡ. ಮುಂದೆ ಯಾರು ಹೆಚ್ಚುವರಿ, ಈಗ ಉದಾಹರಣೆಗೆ 12,500 ಜನ ಅತಿಥಿ ಉಪನ್ಯಾಸಗಳನ್ನು ತೆಗೆದುಕೊಳ್ತಾ ಇದ್ರು. ನಾವು ಏನು ಇವತ್ತು ಒಂದು ಕ್ಲಾಸ್ನ ಗರಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳ ಸಂಖ್ಯೆ 100 ಇತ್ತು. ನಾವು ಅದನ್ನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ಹಲವಾರು ಕಡೆ ಒಂದು ಆ ಕೊಠಡಿಯ ಸೈಜ್ ಕಮ್ಮಿ ಇರ್ತದೆ ಅಂತ ಹೇಳಿ ನಾವು ಏನು ಮಾಡಿದ್ವಿ, 75ಕ್ಕೆ ಗರಿಷ್ಠ 75 ಮಕ್ಕಳನ್ನು ನಾವು ಆದೇಶ ಅಲ್ಲ ಸರ್. ಈಗ ಇಲ್ಲ ಇಲ್ಲಿ ಒಂದು ಎಷ್ಟೊತ್ತು ಇನ್ನು ಮುಗಿಸ್ತೀರಾ? ಒಂದು SLP UGC ನಾನ್ ಕ್ವಾಲಿಫೈಡ್ ಅವರು, ಒಂದು ಗೆಸ್ಟ್ ಫ್ಯಾಕಲ್ಟಿ ಅವರು ಕೋರ್ಟ್ ಮುಂದೆ ಒಂದು SLP ನವೀನ್ ನಾಯಕ್ ವರ್ಸಸ್ ದ ಸ್ಟೇಟ್ ಆಫ್ ಕರ್ನಾಟಕ ಅಂತ ಹೇಳಿ ಇಲ್ಲಿ ಒಂದು ಹಾಕಿದಂಥದ್ದು ಈಗ 1/12/2025 ಇದು ಅಲ್ಲಿ ಡಿಸ್ಮಿಸ್ ಆಗಿದೆ ಅಂತಕ್ಕಂಥದ್ದು ಇದನ್ನು ಹೇಳ್ತಾ ಇದ್ದಾರೆ. ಅದರಿಂದ ನಾನು ಈಗ ಅದು ಬೇರೆ ವಿಚಾರದಲ್ಲಿ ಆಗಿರುವಂಥದ್ದು ನಾವು ಆಗ್ತಾ ಇದ್ದೀವಿ, ನಾವು ಅದನ್ನು ಆಗ್ತಾ ಇದ್ದೀವಿ. ಅದರಿಂದ ಇವತ್ತು ಈರೆಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಾನು ಗೌರವಾನ್ವಿತ ಸದಸ್ಯರಿಗೆ ಹೇಳ್ತಕ್ಕಂಥದ್ದು, ತಾವೆಲ್ಲರೂ ಹೇಳಿದಾಗೆ ನಾವು ಕೂಡ ಅದನ್ನು ಭಾಳ ಗಂಭೀರವಾಗಿ ವಿಚಾರವನ್ನು ತೆಗೆದುಕೊಂಡಿದ್ದೇವೆ. ನಾವು ಈ ಎಲ್ಲ ಅತಿಥಿ ಉಪನ್ಯಾಸಕರ ಪರವಾಗಿದ್ದೀವಿ. ಅವರಿಗೆ ಸೇವೆ ಬಗ್ಗೆ ನಾವು ಖಂಡಿತ ಮರೆತರೆ ನಮಗೆಲ್ಲರಿಗೂ ಒಳ್ಳೆಯದಾಗಲ್ಲ ಅಂತಕ್ಕಂಥದ್ದಿದೆ. ಅದರಿಂದ ಇವೆಲ್ಲ ಇತಿಮಿತಿಗಳ ಅಡಿಯಲ್ಲಿ ಇನ್ನೂ ಒಂದು ಹೆಜ್ಜೆ ಕಳೆದ 2023 ಕಡೆ ಅಡಿಯಲ್ಲಿ ಅವರು ಇದೇ ಬೆಳಗಾವಿಯಲ್ಲಿ ಅವರು ಪ್ರತಿಭಟನೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಹೇಳಿದ್ವಿ, ಮುಂದೆ ನಾವು ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ನಾವು ವೆಯ್ಟೇಜ್ ಕೊಡ್ತೀವಿ ಅಂತಕ್ಕಂಥದ್ದು. ಆ ರೀತಿಯಾಗಿ ಸ್ಪೆಷಲ್ ರೂಲ್ಸ್ ಮಾಡ್ತೇವೆ ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ. ಏನು ಹಿಂದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಯಾರು ಕಾಂಟ್ರಾಕ್ಟ್ ಬೇಸಿಸಲ್ಲಿ ವೈದ್ಯರಿದ್ರು ಅವ್ರಿಗೆ ಕೊಟ್ಟಂಥ ರೀತಿಯಲ್ಲಿ ಒಂದು ವೆಯ್ಟೇಜ್ ಕೊಡುವಂಥದ್ದು ಮಾಡ್ತೀವಿ ಅಂತಕ್ಕಂಥದ್ದು ನಾವು ಹೇಳಿದ್ವಿ. ಅದರಿಂದ ನಾವು ಏನೆಲ್ಲ ಮಾರ್ಗಗಳಿದ್ದಾವೆ ಅವನ್ನೆಲ್ಲವನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಮಾನ್ಯ ಕಾನೂನು ಸಚಿವರು ಸಹ ಅವರು ಕೂಡ ನಮ್ಮ ಜೊತೆಯಲ್ಲಿ ಅವರು ಎಲ್ಲ ರೀತಿ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಅದರಿಂದ ಈ ಒಂದು ವಿಚಾರದಲ್ಲಿ ತಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತಾ ಇದ್ದೇನೆ. ಖಂಡಿತ ನಾವೆಲ್ಲರೂ ಒಟ್ಟಾಗಿ ಒಂದು ಪ್ರಯತ್ನವನ್ನು ಮುಂದುವರ್ಸೋಣ. ಓಕೆ, ಹೇಮಲತಾ ನಾಯ್ಕ್ ಎಲ್ಲ ಭೋಜೇಗೌಡ ಎಲ್ಲಾ ವಿಚಾರವನ್ನು ಕವರ್ ಮಾಡಿದ್ದಾರೆ. ಏನ್ ಕೇಳಕ್ಕೆ ಅವಕಾಶ ಬಿಟ್ಟಿದ್ದಾರೆ? ಸಣ್ಣ ಸಲಹೆ ಏನಂದ್ರೆ, ನೀವು ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ SLP ಹಾಕೋದ್ರಿಂದ ನನಗೇನೋ ನಂದೇ ಆದಂಥ ವೈಯಕ್ತಿಕ 100% ಆಗಲ್ಲ, ಅನುಕೂಲ ಆಗಲ್ಲ. ಅವ್ರು ಯಾವ ಮಟ್ಟದಲ್ಲಿ ಇದ್ದಾರೆ ಅಂದರೆ, ನಮ್ಮ ಅತಿಥಿ ಉಪನ್ಯಾಸಕರು ನೀವು ಬೇಕಾದ್ರೆ ಪ್ರೈಮರಿ ಸ್ಕೂಲ್ ಕೆಲಸ ಕೊಟ್ಟರು ಕೂಡ ಮಾಡಕ್ಕೆ ತಯಾರಿದ್ದಾರೆ. ಅಲ್ಲೇ ಅವ್ರಿಗೆ ಎಲ್ಲೆಲ್ಲಿ ಫಿಟ್ಮೆಂಟ್ ಆಗ್ತದೆ, ಈವನ್ ನಾನ್ ಟೀಚಿಂಗಲ್ಲಿ ನಿಮ್ಮ ಕಾಲೇಜಲ್ಲಿದ್ದರೆ ಅಲ್ಲೇ ಅವರಿಗೆ ಕೊಡ್ತಕ್ಕಂಥದ್ದು ಸೇವಾ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದೊಂದು ಒಳ್ಳೆ ಸಲಹೆ. ನೋಡಿ, ಏನಾಗಿದೆ ಈಗ ಕೇಂದ್ರಕ್ಕೆ ಶಿಕ್ಷಣ ಸಚಿವರ ಹತ್ರ ಅಂತ ಹೇಳಿದ್ರಿ, 89-90 ನೆಟ್ ಇಂಪ್ಲಿಮೆಂಟ್ ಆಗಿರೋದು. 1989-90 ಅಂದರೆ ಇಲ್ಲಿಗೆ 36 ವರ್ಷದ ಹಿಂದೆ. ಸ್ಲೆಟ್ ಇಂಪ್ಲಿಮೆಂಟ್ ಆಗಿದ್ದು 2010. ಅಂದರೆ ಹಾಗೆ ಅದಕ್ಕಿಂತ ಮುಂಚಿತವಾಗಿ ಏನಾದ್ರು ನೇಮಕ ಆಗಿದ್ದರೆ ಮಾತ್ರ ಎಲಿಜಿಬಿಲಿಟಿ ಕ್ರೈಟೀರಿಯಾದೊಳಗೆ ಫಿಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಅದರ ನಂತರ ಯಾರ್ಯಾರು ಅತಿಥಿ ಉಪನ್ಯಾಸಕರಾದರೂ ನಾವು ತಗೊಂಡಿದ್ದೇ ತಪ್ಪಿದೆ. ಅಂದರೆ ಆ ಒಂದು ಕ್ವಾಲಿಫಿಕೇಷನಿಗೆ ಫಿಟ್ ಆಗದೆ ಇದ್ದವ್ರಿಗೆ ನಾವು ತಗೊಂಡಿದ್ದೇ ತಪ್ಪಿರೋದ್ರಿಂದ ನಮಗೆ ಕೋರ್ಟಲ್ಲೂ ಇವ್ರು ಹೇಳಿದ ರೀತಿ ಸಿಗಲ್ಲ. ಹಾಗಾಗಿ ಅವರು ಹೇಳಿದ ರೀತಿಯ ಸಲಹೆಯನ್ನು ನಾವು PUCಗೋ ಹೈಸ್ಕೂಲಿಗೋ ಪ್ರೈಮರಿ ಸ್ಕೂಲಿಗೋ ಅವ್ರು ರೆಡಿ ಇದ್ದಾರೆ, ಅದಕ್ಕೆಲ್ಲ ಫಿಟ್ ಮಾಡಕ್ಕೆ ಟ್ರೈ ಮಾಡ್ಬೋದು. ಹೇಮಲತಾ ಸಭಾಧ್ಯಕ್ಷರೇ ಒಂದೇ ಒಂದು ಪಾಯಿಂಟ್ ಹೇಳಿ. ಇಲ್ಲ ಬೇಡ ಸರ್, ಪ್ಲೀಸ್ ಸರ್. ಸುಪ್ರೀಂ ಕೋರ್ಟ್ ಹೇಳಿದ್ರಲ್ಲ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಆದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ರಲ್ಲ ಅದು ಮೊನ್ನೆ TET ಅದೇ ತರನೇ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ವೆನ್ ಯು ಕೆನಾಟ್ ಕ್ಲಿಯರ್ TET ಎಕ್ಸಾಮಿನೇಷನ್, ಹೌ ಕ್ಯಾನ್ ಯು ವಿಲ್ ಬಿ ಏಬಲ್ ಟು ಟೀಚ್ ಅಂತ ಇದನ್ನೇ ಪ್ರಶ್ನೆ ಇವ್ರಿಗೆ ಆಗ್ತಾರೆ. ಯಾಕಂದ್ರೆ ನೀವು UGC ಮಾಡದೇ ಇರೋರು ಹೆಂಗ್ ಪಾಠ ಮಾಡ್ತೀರೋ ಅನ್ನೋ ಒಂದು ಪ್ರಶ್ನೆ ಮೊನ್ನೆ ಸುಪ್ರೀಂ ಕೋರ್ಟ್ ಅವರು ಇದೇ ರೂಲಿಂಗ್ ಕೊಟ್ಟಿದ್ದಾರೆ ಅಧ್ಯಕ್ಷ, ತಮಿಳುನಾಡು ಕೇಸಲ್ಲಿ. ಸರಿ, ಹೇಮಲತಾನೆ. ಧನ್ಯವಾದ ಸಭಾಪತಿಗಳೇ. ಕೊಪ್ಪಳ ನಗರ ಸುತ್ತಮುತ್ತಲಿನ ಪರಿಸರ ಮತ್ತು ಜನಜಾನುವಾರುಗಳ ಹಿತದೃಷ್ಟಿಯಿಂದ ಪಲ್ಡೋಟ ಸಮೂಹ ಹೊಸ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ ಕಾರ್ಖಾನೆ ತೆರವಿಕೆಯನ್ನು ನಿರ್ಬಂಧಿಸುವ ಕುರಿತು ಪ್ರಸ್ತಾಪಿಸಿದ್ದೆ ಮಾನ್ಯ ಸಭಾಪತಿಗಳೇ. ಇವತ್ತು ನಾನು ಹಿಂದೆ ಅಂದರೆ 2 ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗೆ ನಾನು ಪ್ರಶ್ನೆ ಕೇಳಿದೆ, ಸಚಿವರು ಕೊಟ್ಟಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ತಾಲೂಕಿನ ಬಲ್ಡೋಟ ಸಮೂಹ BSPL ಕಾರ್ಖಾನೆ ನಿರ್ಮಾಣ ಕಾಮಗಾರಿಯನ್ನು ಸ್ಥಗಿತಗೊಳಿಸಲು ಮಾನ್ಯ ಮುಖ್ಯಮಂತ್ರಿಯವರನ್ನು ಆದೇಶಿಸಿದಾಗ್ಯೂ
ಕಂಪನಿಯವರು ಕಾಮಗಾರಿಯನ್ನು ಮಾಡುತ್ತಿರೋದು ಸರ್ಕಾರಕ್ಕೆ ಗಮನ ಬಂದಿದೆ ಅಂತ ಹೇಳಿ ಸರ್ ನಾನು ಇನ್ನೂ ಸ್ವಲ್ಪ ಮಾತಾಡ್ತೀನಿ ಅದು ಎರಡನೇ ಬಾರಿ ಮೇಡಮ್ ಸರ್ ಸ್ವಲ್ಪ ತಡ್ರಿ ಅದ್ರದ್ದು ಏನಂತದ್ದು ಏನು ಪರಿಸ್ಥಿತಿ ಆಗ್ಯದಂತೂ ನಾವು ಹೇಳಿದ್ನಾಗ ತರ ತಮ್ಮ ನಿಮಗೆ ಏನದ ತಾವು ಮಾಡಿ ಪ್ರಶ್ನೋತ್ತರದಲ್ಲೂ ಕೇಳಿ ಉತ್ತರ ತಗೊಂಡಿದ್ರೆ ಸರ್ ತಗೊಂಡಿದ್ದೀನಿ ಅವ್ರು ಏನಾಗಿದೆ ಅಂದ್ರೆ ಸರ್ ತಾವೇನು ಹೇಳಿದಿರಿ ಅಂದ್ರೆ ಹಿಂದೆ ಕಾಂಪೌಂಡ್ ಹಾಕಿದ್ರು, ಈಗ ಕಾಂಪೌಂಡ್ ನಿರ್ಮಿಸಿದ್ದಾರೆ ಅಂತ ಹೇಳಿದ್ರಿ, ಆದ್ರೆ ಯಾವ ಕಾಮಗಾರಿ ಮಾಡಿಲ್ಲ ಅಂತ ಹೇಳಿದ್ರು. BSPL ಕಾರ್ಖಾನೆ ಸ್ಥಾಪಿಸೋ ಕುರಿತು ಸರ್ಕಾರದ ಸ್ಪಷ್ಟ ನಿಲುವು ಏನು ಅಂತ ಕೇಳಿದೆ. ಅದಕ್ಕೆ ತಮ್ಮದೇ ಆದಂಥ ಒಂದು ಬಹಳ ಸುದೀರ್ಘವಾದ ಉತ್ತರ ಇದೆ. ಆದರೆ ಏನೂ ಕೂಡ ತಾವು ಕುರಿತಾದ ಪರಿಸರ ಅರಣ್ಯದ ಬಗ್ಗೆ ಎಲ್ಲ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದೀರಿ. ನಾನು ಮೊದಲು ಇವತ್ತು ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಒಂದು ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಕೊಪ್ಪಳ ನಗರದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ನಿದರ್ಶನಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಿರ್ತೀನಿ. ಈಗ ಏನಾಗಿದೆ ವಾತಾವರಣ ಅಂತಕ್ಕಂಥದ್ದು ತಮ್ಮ ಮುಂದೆ ಹೇಳ್ತೀನಿ ಸರ್. ಈಗ ನೋಡಿ ಸರ್, ದಿನಾಂಕ 6/12/2025 20 ತಾರೀಕು ಮನೆ ಕಳೆದ ಈ ಸೆಷನ್ ಆಗೋಕ್ಕಿಂತ ಮುಂಚೆ ಭೂಮಿ ಕಳೆದುಕೊಂಡಿರ್ತಕ್ಕಂಥ ರೈತರು ಒಂದು ಒಕ್ಕೂಟ ಮಾಡ್ಕೊಂಡ್ಬಿಟ್ಟು ಹಾಲ್ವರ್ತಿ, ಬಸಾಪುರ, ಕಿಡದಾಳ, ಬೇವನಾಳ ಅಲ್ಲಿರ್ತಕ್ಕಂಥ ರೈತರು ಅವರು ನಾವು ಭೂಮಿ ಕಳ್ಕೊಂಡಿದ್ವಿ, ನಮಗೆ ಸರ್ಕಾರ ಕೆಲಸ ಕೊಡಬೇಕಂತಕ್ಕಂಥದ್ದು ಅದಾಗಿದೆ. ಅದೆಲ್ಲಕ್ಕಿಂತ ಮುಂಚೆ ಇದೇ ಒಂದು ರೀತಿಯಲ್ಲಿ BSPL ಕಾರ್ಖಾನೆ ಬೇಡವೇ ಬೇಡ ಅಂತೇಳಂದು ಕಳೆದ 48 ದಿನಗಳಿಂದ ಸಂಘ ಸಂಸ್ಥೆಗಳು ಬಂದು ಸಪೋರ್ಟ್ ಮಾಡ್ತಾ ಇದ್ದಾವೆ. ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ, ಪರಿಸರ ಹಿತ ರಕ್ಷಣಾ ವೇದಿಕೆ ಇದರಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಇವತ್ತು ಅದರ ಹೆಚ್ಚುವರಿಯಾಗಿ ಕೂಡ BSPL, ಕಿರ್ಲಸ್ಕರು, ಕಲ್ಯಾಣಿ, ಮುಕುಂದ್ಸುಮಿ, ಎಕ್ಸ್ ಇಂಡಿಯಾ ಇವೆಲ್ಲವೂ ಎಲ್ಲ ಕಂಪನಿಗಳಿಂದನೂ ಅವರು ಬೇಸತ್ತು ಇವರೊಂದು ಕಡೆ ಕುಂತಿದ್ದಾರೆ. ಪರೋ ವಿರೋಧಗಳು ನಡೆದಿದ್ದೇವೆ. ಸುಮಾರು 18 ವರ್ಷಗಳಿಂದ ರೈತರು ಭೂಮಿಯನ್ನು ಕೊಟ್ಟು ಕೆಲಸ ಕೊಡಿ ಅಂತೇಳಿ ಅವರೊಂದು ಕಡೆ ಮಾಡ್ತಾ ಇದ್ದಾರೆ. ಆದರೆ ನೀವು ನಮಗೇನು ಹೇಳಿದ್ರಿ, ಹಿಂದೆ IAS ಇಂದ ನಾನು ಪರೀಕ್ಷೆ ಮಾಡಿಸ್ತೀವಿ, ಅದರಿಂದ ಬಂತ ನಿಮಗೆ ಹೇಳ್ತೀವಿ ಅಂತ ಹೇಳಿದರು. ಆದರೆ ಇಲ್ಲಿವರೆಗೂ ಆ ಕೆಲಸ ಆಗಿಲ್ಲ. ನಾನು ಬಾರಿ ತಮ್ಮ ಹತ್ರ ಕಳೆದ ಇದು 3ನೇ ಸರ್ತಿ ಸರ್ ತಮ್ಮ ಹತ್ರ ನಾನು ಪ್ರಶ್ನೆ ಕೇಳೋದು. ಯಾಕಂದರೆ ಒತ್ತಡಗಳು ಆ ರೀತಿ ಇದೆ. ಅವರು ಬಂದು ನಮ್ಮನ್ನೇ ಪ್ರೆಜರ್ ಆಗ್ತಾರೆ, ಇವರು ಬಂದು ಹಾಕ್ತಾರೆ. ನಮಗೆ ಈಗ ಹೆಂಗಾಗಿದೆ ಅಂದರೆ ಜಿಲ್ಲೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳದ್ದು ಒಂದು ದೊಡ್ಡ ಬ್ಯಾನರ್ ಹಾಕಿಬಿಟ್ಟು ನೀವು ಇದ್ರ ಬಗ್ಗೆ ಪ್ರಶ್ನೆ ಕೇಳುತ್ತೀರಾ ಅಂತಂದೇಳಿ ಅಲ್ಲಿ ಬರ್ತಕ್ಕಂಥದ್ದು ನೋಡಿದ್ರೆ ನಾನು ನಿಜವಾಗ್ಲೂ ಸಂಕಟಗೊಳ್ಪಟ್ಟಿದ್ದೀವಿ. ಯಾರ ಮಾತು ಈಗಾಗಲೇ ನಾವು ಹಿಂದೆ ಬಂದು ಮುಖ್ಯಮಂತ್ರಿ ಮುಂದೆ ಹೇಳಿದ್ವಿ ಸರ್. ನಾನು ಹೇಳಿದ್ಮ್ಯಾಗ ಅವ್ರು ಏನು ಹೇಳಿದ್ರು ನಾನು ಕೇಳ್ತೀನಿ, ನಾನು ಹೇಳ್ತೀನಿ ಸರ್. ಸ್ವಲ್ಪ ಬ್ರೀಫ್ ಮಾಡಕ್ಕೆ ಅಲ್ಲಿ ಅವ್ರು ಜನಗಳದ್ದು ಹೇಳಿದ್ದಲ್ಲ, ನಿಮ್ದು ಏನಿದೆ ಇಂಪಾರ್ಟೆಂಟ್ ಈಗೆಲ್ಲ ಈ ತರ ಪರಿಸ್ಥಿತಿ ಇದೆ ಸರ್. ಈಗ ಏನಾಗಿದೆ, ನೀವು ಹೇಳಿದ್ದು ಮಾತು ಇನ್ನುವರೆಗೂ ನಮಗೆ ವರದಿ ಬಂದಿಲ್ಲ. ಈಗ ಏನಾಗಿದೆ ಅಂದರೆ ಚೆಂಡು ನಿಮ್ಮ ಕೋರ್ಟ್ನಲ್ಲಿದೆ. ನೀವೇನು ಹೇಳ್ತೀರಿ ಅದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿ ಮಾತಾಡಕ್ಕೆ ನಾನು ಹೋಗೋದಿಲ್ಲ ಸರ್. ಸರಿ, ಆಮೇಲೆ ಉತ್ತರ ಕೊಟ್ಟ ಮೇಲೆ ಮಾತಾಡಿ. ಮಾನ್ಯ ಸಭಾಪತಿಗಳೇ, ಗೌರವಾನ್ವಿತ ಸದಸ್ಯ ಶ್ರೀಮತಿ ಹೇಮಲತಾ ನಾಯ್ಕ ಅವರು ಇದು 2ನೇ ಬಾರಿಗೆ ಅಥವಾ 3ನೇ ಬಾರಿಗೆ ಇದನ್ನ ಕೇಳ್ತಾ ಇದ್ದಾರೆ. ಸನ್ಮಾನ್ಯ ಸಭಾಪತಿಗಳೇ, ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಒಂದು ಬಾಲ್ದೋಟ